ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡೋ ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು. ಯಾರ ಹೆತ್ತ ಮಗನೋ ನಮಗಾಗಿ ಬಂದನು. ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ. ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ. ನಿನ್ನ ಹೆಸರು ನಿಂದೇ ಬೆವರು. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಬಿರುಗಾಳಿ ಎದುರು ನಗುವಂಥ ದೀಪ. ನೋವನ್ನು ಮರೆಸೋ ಮಗುವಂಥ ರೂಪ. ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ. ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬರೇ ನಮ್ ಯಜಮಾನ. ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ. ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು. ಏಳು ಬೀಳು ಆಟದಿ ನಿನ್ನ ನಡೆಯೇ ಕಮಾಲು. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ನನ್ನ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಈ ಮೂಲಕ ಈ ಜಗದೀಶ್ ಸರ್ ಅವರ ಆತ್ಮೀಯ ಅಭಿನಂದನೆಗಳು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇನ್ನೇನು ಸಂತೋಷ್ ಲಾಡ್ ಫೌಂಡೇಶನ್ ಈ ತರಗತಿಗಳು ಇನ್ನ ಕೊನೆಯ ಹಂತವನ್ನು ಬಂದು ತಲುಪ್ತಾ ಇದ್ದಾವೆ. ಆಮೇಲೆ ಈ ಸಂತೋಷ್ ಲಾಡ್ ಸರ್ ಅವರ ಈ ಒಂದು ಪ್ರಯತ್ನದಲ್ಲಿ ಮತ್ತು ಆನಂದ್ ಕಲಾಲ್ ಸರ್ ಅವರ ಈ ಒಂದು ಪ್ರಯತ್ನ ಸುಮಾರು ನಿರಂತರ ಒಂದು 3 ತಿಂಗಳಿನಿಂದ ಉತ್ತಮವಾದಂತಹ ಪ್ರತಿಕ್ರಿಯೆಯೊಂದಿಗೆ ಮುನ್ನುಗ್ಗುತ್ತಾ ಇದ್ದಾವೆ. ಆಮೇಲೆ ಈಗಂತೂ ಈ ಕಾರ್ಯಕ್ರಮದ ಪ್ರಸ್ತುತ ತರಗತಿಗಳೇನಾಗ್ತಾ ಇದಾವೆ, ಆಲ್ಮೋಸ್ಟ್ ಎಲ್ಲಾ ವಿಷಯಗಳು ಕೊನೆಯ ಹಂತವನ್ನು ತಲುಪ್ತಾ ಇದ್ದಾವೆ. ಇವನ್ ಈ ಸ್ಟೇಟ್ ಇಂಪಾರ್ಟೆಂಟ್ ವಿಷಯನೂ ಕೂಡ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿಯವರೆಗೂ ಈ ತರಗತಿಗಳಿಗೆ ನಿಮ್ಮ ಬೆಂಬಲ ಅಂತೂ ತುಂಬಾ ಉತ್ತಮದಾಯಕವಾಗಿದೆ. ಆಮೇಲೆ ಈ ಫೌಂಡೇಶನ್ ಮೂಲಕ ಈ ಒಂದು ನಿಮ್ಮ ಬೆಂಬಲ ಈ ಫೌಂಡೇಶನ್ ಅನ್ನ ಮತ್ತೆ ಮುಂದಿನ ಒಳ್ಳೆಯ ಕಾರ್ಯಚಟುವಟಿಕೆಗಳಿಗೆ ಮತ್ತಷ್ಟು ಉತ್ಸುಕರನ್ನಾಗಿ ಮಾಡಿದೆ.
ಆಮೇಲೆ ಮುಂದಿನ ದಿನಮಾನಗಳಲ್ಲಿ ಆತ್ಮೀಯ ಕರ್ನಾಟಕದ ಸ್ಪರ್ಧಾ ಮಿತ್ರರೇ, ನಮ್ಮ ಈ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಇನ್ನು ಉತ್ತಮವಾದಂತಹ ಆಮೇಲೆ ಈ ಜನರಿಗೆ, ಅದರಲ್ಲಿಯೂ ಮುಖ್ಯವಾಗಿ ಯುವಕರಿಗೆ ಸಹಕಾರಿಯಾಗುವಂತಹ ಉತ್ತಮ ಕಾರ್ಯಕ್ರಮಗಳೊಂದಿಗೆ ಮುಂದೆ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ತವೆ. ಇಲ್ಲಿಯವರೆಗೂ ಏನ್ ನೀವು ಇವತ್ತು ಈ ತರಗತಿಗಳಿಗೆ ನಿಮ್ಮ ಬೆಂಬಲ ಏನಿದೆಯಲ್ಲ, ಅಭೂತಪೂರ್ವವಾಗಿರ್ತಕ್ಕಂಥದ್ದು. ಈ ಸಂತೋಷ್ ಲಾಡ್ ಫೌಂಡೇಶನ್ ನ ಪ್ರತಿ ಫ್ಯಾಕಲ್ಟಿಗೂ ಕೂಡ ಈ ಒಂದು ಶ್ರೇಯಸ್ಸು ಸಲ್ತಕ್ಕಂಥದ್ದು. ಆಮೇಲೆ ಆತ್ಮೀಯ ಕರ್ನಾಟಕದ ವಿದ್ಯಾರ್ಥಿ ಮಿತ್ರರಿಗೆ ನಮ್ಮನ್ನ ಗುರುತಿಸೋದಕ್ಕೆ ಈ ಒಂದು ವೇದಿಕೆ ಅವಕಾಶ ಮಾಡಿಕೊಟ್ಟಂತಹ ಆನಂದ್ ಕಲಾಲ್ ಸರ್ ಅವ್ರಿಗೂ ಮತ್ತು ಸಂತೋಷ್ ಲಾಡ್ ಫೌಂಡೇಶನ್ ಅವ್ರಿಗೆ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ಕಳೆದ ತರಗತಿಗಳಲ್ಲೆಲ್ಲಾನು ಈ ಸ್ಟೇಟ್ ಇಂಪಾರ್ಟೆಂಟ್ ವ್ಯಾಪ್ತಿಯೊಳಗ ಪಾರ್ಟ್ 1 ಕರ್ನಾಟಕ ಜಾಗ್ರಫಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ದೆ. ಪಾರ್ಟ್ 1 ಕರ್ನಾಟಕ ಜಾಗ್ರಫಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ದೆ. ಇವತ್ತಿನ ತರಗತಿಯಲ್ಲಿ ಪಾರ್ಟ್ 2ಗೆ ಸಂಬಂಧಪಟ್ಟ ಹಾಗೆ, ಈಗ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಬಹುಶಃ KPSC ಡಿಪಾರ್ಟ್ಮೆಂಟ್ ನ ಎಕ್ಸಾಮ್ಗಳು ನೋಟಿಫಿಕೇಶನ್ ಆಯ್ತು ಅಂತಂದ್ರೆ, FDA ಎಕ್ಸಾಮ್ಗಳಾಗಿರ್ಬೋದು ಅಥವಾ SDA ಎಕ್ಸಾಮ್ಗಳಾಗಿರ್ಬೋದು, ಗ್ರೂಪ್ ಸಿ ನ ಎಕ್ಸಾಮ್ಗಳಾಗಿರ್ಬೋದು ಅಥವಾ ಟೆಕ್ನಿಕಲಿ ಎಕ್ಸಾಮ್ಗಳಾಗಿರ್ಬೋದು, ಇವುಗಳೆಲ್ಲವನ್ನು ಹೊರತುಪಡಿಸಿ KS ನ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ನೋಟಿಫಿಕೇಶನ್ಗಳು ಆಯಿತು ಅಂತಂದ್ರೆ ಆ ಎಕ್ಸಾಮ್ಗಳಿಗೆ ಹೇಗೆ ಪ್ರಿಪರೇಷನ್ ಆಗಬೇಕು ಅನ್ನೋ ಆಧಾರದ ಮೇಲೆ ಇವತ್ತಿನ ವಿಷಯಾಂಶಗಳನ್ನ ಇಟ್ಕೊಂಡು ಒಂದ್ ಸ್ವಲ್ಪ ಚರ್ಚೆ ಮಾಡ್ತಾನೆ. ಸೊ ಇಲ್ಲಿ ಎಷ್ಟು ವಿಷಯಗಳನ್ನ ಕೊಡ್ತೀನಿ ಅನ್ನೋದು ಮುಖ್ಯ ಅಲ್ಲ, ಯಾವ ರೀತಿಯಾಗಿ ಓದ್ಕೊಂಡ್ರೆ ನಿಮಗೆ ವಿಷಯಗಳು ತಲುಪೋದಕ್ಕೆ ಸಾಧ್ಯ ಅನ್ನೋ ಆಧಾರದ ಮೇಲೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ನಾನು ಇವತ್ತು ಸಿದ್ಧರಿದ್ದೇನೆ. ಅದರಲ್ಲಿ ಮುಖ್ಯವಾಗಿ ಕರ್ನಾಟಕದ ಸ್ಟೇಟ್ ಇಂಪಾರ್ಟೆಂಟ್ ನ ವ್ಯಾಪ್ತಿಯಲ್ಲಿ ಪ್ರೆಸೆಂಟ್ ಈ ಕರ್ನಾಟಕದ ಸ್ಟೇಟ್ ಇಂಪಾರ್ಟೆಂಟ್ ವ್ಯಾಪ್ತಿ ಒಳಗ ಇನ್ಮೇಲೆ ಪಾರ್ಟ್ 2 ಏನಿರ್ತದಲ್ವಾ, ಈ ಪಾರ್ಟ್ 2 ಇದು ಸಂಪೂರ್ಣವಾಗಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ, ನೆನಪಿರ್ಲಿ, ಕರ್ನಾಟಕದ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಿರ್ತದೆ. ಸಂಪೂರ್ಣವಾಗಿ ಯಾವುದಕ್ಕೆ ಸಂಬಂಧಪಟ್ಟಿರ್ತದೆ? ಕರ್ನಾಟಕದ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಿರ್ತದೆ. ಕರ್ನಾಟಕದ ಆರ್ಥಿಕ ಸಮೀಕ್ಷೆ, ಕರ್ನಾಟಕದ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಿರ್ತದೆ. ಟೋಟಲಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನೆನಪಿರ್ಲಿ. ಈ ಪಾರ್ಟ್ 2 ಕರ್ನಾಟಕದ ಆರ್ಥಿಕ ಸಮೀಕ್ಷೆಯೊಳಗ ನಾವು ಇವತ್ತು ಏನ್ ವಿಷಯಾಂಶಗಳನ್ನ ಚರ್ಚೆ ಮಾಡ್ತೀವಿ ಅನ್ನೋದಾದ್ರೆ, ಇವತ್ತಿನ ಈ ತರಗತಿಯಲ್ಲಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ವ್ಯಾಪ್ತಿಯಲ್ಲಿ ಎಟ್ ಪ್ರೆಸೆಂಟ್ ಈ ಆರ್ಥಿಕ ಸಮೀಕ್ಷೆಯನ್ನ ನಾವು ಯಾಕೆ ಅಧ್ಯಯನ ಮಾಡಬೇಕು, ಆನಂತರ ಆರ್ಥಿಕ ಸಮೀಕ್ಷೆಯ ಮೂಲಕ ನಮ್ಗೆ ಯಾವೆಲ್ಲ ವಿಷಯಾಂಶಗಳು ತಲುಪೋದಕ್ಕೆ ಸಾಧ್ಯ ಇದಾವೆ ಮತ್ತು ಇವುಗಳ ಮೂಲಕ ನಮಗೆ ಪ್ರಶ್ನೆಗಳು ಹೇಗೆ ಬರ್ತವೆ ಅನ್ನೋದನ್ನ ಆಧಾರವಾಗಿ ಇಟ್ಕೊಂಡೆ ಈ ಸಮೀಕ್ಷೆಯನ್ನ ಚರ್ಚೆ ಮಾಡ್ತಕ್ಕಂಥದ್ದು. ಸಮೀಕ್ಷೆ ಅಂತಂದ್ರೆ ಏನಲ್ಲ, ನೆನ್ಪಿಟ್ಕೊಳ್ಳಿ, ಈ ಹಿಂದಿನ ವರ್ಷದ ಅಂಕಿ ಅಂಶಗಳ ಬಗೆಗಿನ ಮಾಹಿತಿಯನ್ನ ತಿಳ್ತಕ್ಕಂಥದ್ದು. ಅಂದ್ರೆ 2000 ಈಗ ಇದು ನಮ್ದು ಆರ್ಥಿಕ ವರ್ಷ ಯಾವುದಪ್ಪ ಅಂತಂದ್ರೆ 2022 ಮತ್ತೆ 23ನೇ ಸಾಲಿನ ಆರ್ಥಿಕ ವರ್ಷ. ಓಕೆನಾ? ಈ 2022 ಮತ್ತು 23ನೇ ಆರ್ಥಿಕ ವರ್ಷದ ಮುಂಗಡ ಪತ್ರವನ್ನು ನಾವು ಈಗ ಆಲ್ರೆಡಿ ತಿಳ್ಕೊಂಡಿದ್ದೇವೆ. ಅದನ್ನ ನಾವು ಬಜೆಟ್ ಅಂತ ಕರೀತೇವೆ. ಎಟ್ ಪ್ರೆಸೆಂಟ್ ನಾವೇನ್ ಮಾಡ್ತಿದ್ದೇವೆ ಅಂತಂದ್ರೆ, ಕಳೆದ ವರ್ಷದ ಅಂದ್ರೆ 2021 ಮತ್ತೆ 22ನೇ ಸಾಲಿನ ಬಜೆಟ್ ನೊಳಗೆ ಏನು ಅಂಕಿ ಅಂಶಗಳ ಘೋಷಣೆ ಆಗಿತ್ತಲ್ಲ, ಆ ಅಂಕಿ ಅಂಶಗಳಲ್ಲಿ ಅಥವಾ ಖರ್ಚು ವೆಚ್ಚ ಮತ್ತು ಸಾಧನೆಗೆ ಸಂಬಂಧಪಟ್ಟ ಹಾಗೆ ಏನು ವರದಿಯನ್ನ ಅಧ್ಯಯನ ಮಾಡ್ತೀವಲ್ವಾ, ಅದು ಆರ್ಥಿಕ ಸಮೀಕ್ಷೆ ಆಗಿರ್ತದೆ. ಹಾಗಾಗಿ ಸಮೀಕ್ಷೆ ಇದು ಯಾವ ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟಿರ್ತದೆ ಅಂತಂದ್ರೆ, ಕಳೆದ ವರ್ಷದ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಿರ್ತದೆ. 2021 ಮತ್ತು 22ನೇ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಈ ಆರ್ಥಿಕ ಸಮೀಕ್ಷೆಯ ವರದಿಯನ್ನ ನಾವು ಯಾವ ಆಧಾರದಲ್ಲಿ ಗುರುತಿಸ್ಕೊಳ್ಳೋದು ಮತ್ತು ಹೇಗೆ ಗುರುತಿಸ್ಕೊಳ್ಳೋದು ಅಂತಂದ್ರೆ, ಕೆಲವೊಂದಿಷ್ಟು ಅಂಕಿ ಅಂಶಗಳು ಬರ್ತವೆ. ಕರ್ನಾಟಕದ GSDP ಎಷ್ಟು ಗುರಿಯನ್ನ ತಲುಪಿದೆ, ಮುಂದಿನ ವರ್ಷ ಎಷ್ಟು ಗುರಿಯನ್ನ ತಲುಪುವ ಸಾಧ್ಯತೆಗಳಿದಾವೆ, ಆಮೇಲೆ ಕರ್ನಾಟಕದ ಆರ್ಥಿಕ ವಲಯಗಳಲ್ಲಿ ಪ್ರಾಥಮಿಕ ವಲಯ, ಸೇವಾ ವಲಯ, ಕೈಗಾರಿಕಾ ವಲಯಗಳು ರಾಜ್ಯಕ್ಕೆ ಎಷ್ಟು ಕೊಡುಗೆಯನ್ನ ನೀಡಿದವೆ, ಆಮೇಲೆ ಅವುಗಳ ಬೆಳವಣಿಗೆ ದರ ಕಳೆದ ವರ್ಷಕ್ಕೂ ಮತ್ತು ಈ ವರ್ಷಕ್ಕೂ ಹೇಗಿದೆ ಅನ್ನೋದನ್ನ ಚರ್ಚೆ ಮಾಡಬೇಕಾಗ್ತದೆ. ಅವುಗಳನ್ನ ಆಧಾರವಾಗಿಟ್ಕೊಂಡು ಈ ಸಮೀಕ್ಷೆಯ ವರದಿ ರೆಡಿ ಆಗಿರ್ತದೆ. ಇನ್ನ ಫಾರ್ ಎಕ್ಸಾಂಪಲ್ ಈ ಸಮೀಕ್ಷೆ ವರದಿಯ ಆಧಾರವಾಗಿಟ್ಕೊಂಡು ಒಂದು ಸಣ್ಣ ಉದಾಹರಣೆಯನ್ನ ತಗೊಂಡು ಇವತ್ತೊಂದಿಷ್ಟು ಹೇಗೆ ಸಮೀಕ್ಷೆಗಳು ಅಧ್ಯಯನ ಮಾಡುವುದರಿಂದ ನಮಗೆ ಅಧ್ಯಯನಕ್ಕೆ ಪೂರಕವಾಗಿದ್ದಾವೆ ಅನ್ನೋದನ್ನ ಚರ್ಚೆ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾನೆ. ಈಗ ಆರ್ಥಿಕತೆಯ ಮುಖ್ಯ 3 ವಲಯಗಳು ಅಂತ ಬಂದಾಗ, ಮೊದಲನೇದು ಪ್ರಾಥಮಿಕ ವಲಯ. ಮೊದಲನೇದು ಯಾವುದು? ಪ್ರಾಥಮಿಕ ವಲಯ.
ಪ್ರಾಥಮಿಕ, ಆನಂತರ ಎರಡನೇದು ಕೈಗಾರಿಕಾ ವಲಯ, ಪ್ರಾಥಮಿಕ ಕೈಗಾರಿಕಾ ವಲಯ, ಆನಂತರ ಸೇವಾ ವಲಯ ಅಂತ ಹೇಳಿ ಮುಖ್ಯವಾಗಿ ಮೂರು ವಲಯಗಳನ್ನಾಗಿ ಡಿವೈಡ್ ಮಾಡ್ತಾರೆ. ಆಮೇಲೆ ಇವತ್ತು ಚತುರ್ಥಕ ವಲಯ ಅನ್ನೋದ, ಪಂಚಕ ವಲಯ ಅನ್ನೋದ, ಅವು ನಿಮಗೆ ಎಕಾನಮಿಕ್ಸ್ ಸರ್ ಹೇಳ್ಬೇಕಾದ್ರೆ ಅವುಗಳ ಬಗ್ಗೆ ಚರ್ಚೆ ಮಾಡಿರ್ತಾರೆ ನಿಮ್ಗೆ. ಆದ್ರೆ ಪ್ರೆಸೆಂಟ್ ಈ ಮೂರು ಮುಖ್ಯ ವಲಯಗಳಲ್ಲಿ 2021 ಮತ್ತು 22ನೇ ಸಾಲಿಗೆ ಯಾವ ವಲಯಗಳ ಎಷ್ಟೆಷ್ಟು ಕೊಡುಗೆ ಇದೆ ಅನ್ನೋ ಆಧಾರದ ಮೇಲೆ ನಾವಿಲ್ಲಿ ಚರ್ಚೆ ಮಾಡ್ತೇವೆ. ಇವುಗಳನ್ನು ಚರ್ಚೆ ಮಾಡುವ ಪೂರಕ ಅಂಶ ಏನಕ್ಕೆ ಹೆಲ್ಪ್ ಆಗ್ತದೆ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಒಂದು ಪ್ರಾಥಮಿಕ ವಲಯವನ್ನ ಮಾತ್ರ ತಗೊಳ್ತೇನೆ ನಾನೀಗ. ಈ ಪ್ರಾಥಮಿಕ ವಲಯದ ಅಂದಾಜು 2021-22ನೇ ಸಾಲಿನಲ್ಲಿ ಈಗ ನೋಡ್ರಿ, ನಾವು ಸಮೀಕ್ಷೆ ಒಳಗೆ ಗಮನಿಸ್ಕೊಳ್ತಾ ಇರ್ತೇವೆ. ಈ ಸಮೀಕ್ಷೆಯಲ್ಲಿ ಪ್ರೆಸೆಂಟ್ ಭಾರತಕ್ಕೆ ಅಥವಾ ಕರ್ನಾಟಕಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡುವ ವಲಯ ಯಾವುದು ಅಂತ ಗುರುತಿಸ್ಕೊಳ್ತೇವೆ. ದಟ್ ಈಸ್ ಸೇವಾ ವಲಯ ಪ್ರೆಸೆಂಟ್. ಆಮೇಲೆ ಎರಡನೇ ಅತಿ ಹೆಚ್ಚು ಕೊಡುಗೆ ನೀಡ್ತಾ ಇರುವಂತದ್ದು ಯಾವುದು ಅಂದ್ರೆ ಕೈಗಾರಿಕಾ ವಲಯ. ಆಮೇಲೆ ಅತಿ ಕಡಿಮೆ ಕೊಡುಗೆ ನೀಡ್ತಾ ಇರುವಂತಹ ವಲಯ ಯಾವುದು ಅಂತಂದ್ರೆ ಪ್ರಾಥಮಿಕ ವಲಯ. ಈ ಪ್ರಾಥಮಿಕ ವಲಯವನ್ನ ಪ್ರೆಸೆಂಟ್ ನಾವು ಅಪ್ರಾಕ್ಸಿಮೇಟ್ ಆಗಿ 10%, 20% ಅಂದ್ರೆ ಇದು 68%, ಅಪ್ರಾಕ್ಸಿಮೇಟ್ 70% ಅಂದ್ರೆ ಅಂದಾಜಿನಾಗ ಅಧ್ಯಯನ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳೋಣ. ಈಗ ಈ ಮೂರು ವಲಯಗಳಲ್ಲಿ ಅತಿ ಕಡಿಮೆ ಕೊಡುಗೆ ನೀಡ್ತಾ ಇರುವ ವಲಯ ಯಾವುದಪ್ಪ ಅಂತಂದ್ರೆ ಪ್ರಾಥಮಿಕ ವಲಯಕ್ಕೆ ಸಂಬಂಧಪಟ್ಟಿದೆ. ಹಾಗಾದ್ರೆ ಪ್ರಾಥಮಿಕ ವಲಯ ಯಾವುದಕ್ಕೆ ಸಂಬಂಧಪಟ್ಟಿದೆ, ಇದು ಯಾಕೆ ಕಡಿಮೆ ಕೊಡುಗೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ಯದ, ಅವುಗಳಿಗೆ ಸರ್ಕಾರ ಏನ್ ಪೂರಕವಾಗಿ ಕ್ರಮಗಳನ್ನ ಕೈಗೊಂಡಿದೆ ಎನ್ನುವ ಆಧಾರದಲ್ಲಿ ನಾವು ಅಧ್ಯಯನವನ್ನ ಪ್ರಾರಂಭ ಮಾಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಪ್ರಾಥಮಿಕ ವಲಯ ಯಾವುದಕ್ಕೆ ಸಂಬಂಧಪಟ್ಟಿರ್ತದೆ, ಪ್ರೆಸೆಂಟ್ ಕೃಷಿ ಮತ್ತು ಪೂರಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿರ್ತದೆ. ಕೃಷಿ ಮತ್ತು ಪೂರಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿದ್ದ. ನೋಡ್ರಿ, ನೆನಪಿರ್ಲಿ, ಪ್ರಾಥಮಿಕ ವಲಯ ಕೇವಲ ಕೃಷಿ ಚಟುವಟಿಕೆಗಳಿಗೆ ಅಷ್ಟೇ ಅಲ್ಲ, ಕೃಷಿಯ ಜೊತೆಗೆ ಪೂರಕ ಚಟುವಟಿಕೆಗಳಿಗೂ ಕೂಡ ಇದು ಸಂಬಂಧಪಡ್ತದೆ. ಯಾವುದು ಪ್ರಾಥಮಿಕ ವಲಯ. ಪ್ರಾಥಮಿಕ ವಲಯದೊಳಗೆ ಯಾವ ವ್ಯಾಪ್ತಿ ಬರ್ತವ, ಯಾವ ವಿಷಯಾಂಶಗಳು ಬರ್ತವ ಅಂತ ಕನ್ಫ್ಯೂಷನ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಒಂದೇ ವಿಷಯ ತುಂಬಾ ಜನ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು. ಭೂಮಿಯಿಂದ ಮನುಷ್ಯನ ನೇರ ಉಪಯೋಗಕ್ಕೆ ಬರುವಂತಹ ಬಹುತೇಕ ವಸ್ತುಗಳೆಲ್ಲ ಏನಾಗಿರ್ತವಪ್ಪ ಅಂದ್ರೆ ಪ್ರಾಥಮಿಕ ವಲಯಕ್ಕೆ ಸಂಬಂಧಪಡ್ತವೆ. ಈ ಭೂಮಿಯಿಂದ ಅಥವಾ ನೈಸರ್ಗಿಕವಾಗಿ ನೇರವಾಗಿ ಮನುಷ್ಯನ ಉಪಯೋಗಕ್ಕೆ ಲಭ್ಯ ಇರತಕ್ಕಂಥದ್ದು ಇವುಗಳು ಬಹುತೇಕ ಏನಾಗಿರ್ತವೆ, ಕಚ್ಚಾ ವಸ್ತುಗಳಾಗಿರ್ತವೆ. ಫಾರ್ ಎಕ್ಸಾಂಪಲ್ ಆಹಾರದ ಬೆಳೆಗಳಾಗಿರ್ಬೋದು, ಆನಂತರ ಗಣಿಗಾರಿಕೆಯ ಮೂಲಕ ಗಡಿ ವಸ್ತುಗಳಾಗಿರ್ಬೋದು, ಇನ್ನಿತರ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಈ ಪೂರಕ ಚಟುವಟಿಕೆಗಳಾಗಿರ್ಬೋದು. ಈ ರೀತಿ ಭೂಮಿಯಿಂದ ನೇರವಾಗಿ ಲಭ್ಯ ಇರತಕ್ಕಂಥದ್ದು ಇವುಗಳಲ್ಲಿ 90% ಅಂಶಗಳೇನಾಗಿರ್ತವೆ, ಕಚ್ಚಾ ವಸ್ತುಗಳಾಗಿರ್ತವೆ. ಅವುಗಳೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದಾವೆ ಅಂದ್ರೆ ಪ್ರಾಥಮಿಕ ವಲಯಕ್ಕೆ ಸಂಬಂಧಪಟ್ಟಿದ್ದಾವೆ. ಆ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ತಯಾರು ಮಾಡುವ ವಲಯ ಯಾವುದು ಅಂದ್ರೆ ಕೈಗಾರಿಕಾ ವಲಯ. ಈ ಕಾನ್ಸೆಪ್ಟ್ ನೆನಪಲ್ಲಿ ಇತ್ತು ಅಂತಂದ್ರೆ ಸುಲಭವಾಗಿ ಇದನ್ನ ಯಾವ ವಲಯದಿಂದ ಬಂದಿದೆ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಭೂಮಿಯಿಂದ ನೇರವಾಗಿ ಲಭ್ಯ ಇರುವಂತಹ ಬಹುತೇಕ ವಸ್ತುಗಳೆಲ್ಲವೂ ಯಾವುದಕ್ಕೆ ಸಂಬಂಧಪಡ್ತವೆ ಅಂತ, ಉದ್ಯಮಗಳೆಲ್ಲವೂ ಯಾವುದಕ್ಕೆ ಸಂಬಂಧಪಡ್ತವೆ ಅಂತಂದ್ರೆ ಪ್ರಾಥಮಿಕ ವಲಯಕ್ಕೆ ಸಂಬಂಧಪಟ್ಟಿರ್ತವೆ. ಇವನ್ನ ಕೃಷಿ ಮತ್ತು ಕೃಷಿ ಪೂರಕ ಚಟುವಟಿಕೆಗಳು ಜೊತೆಗೆ ಗಣಿಗಾರಿಕೆಯನ್ನು ಕೂಡ. ಆ ಗಣಿಗಾರಿಕೆಯಿಂದ ಬಂದಂತಹ ಅದಿರು ಸಿದ್ಧ ವಸ್ತುವನ್ನಾಗಿ ತಯಾರು, ಮ್ಯಾನುಫ್ಯಾಕ್ಚರಿಂಗ್ ಏನು ಡಿಪಾರ್ಟ್ಮೆಂಟ್ ಬರುತ್ತಲ್ವಾ, ಮ್ಯಾನುಫ್ಯಾಕ್ಚರಿಂಗ್ ಇಟ್ ವಿಲ್ ಬಿ ಯಾವುದೇ ಒಂದು ಕ್ಷೇತ್ರ ಆಗಿರ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂತು ಅಂತಂದ್ರೆ ದಟ್ ಈಸ್ ತಯಾರಿಕಾ ವಲಯ, ಕೈಗಾರಿಕಾ ವಲಯಕ್ಕೆ ಸಂಬಂಧಪಟ್ಟಿರ್ತದೆ. ಸೇವಾ ವಲಯ ಇಸ್ ನಥಿಂಗ್ ಬಟ್ ಸರ್ವಿಸ್ ಬೇಸ್ಡ್. ಸೇವೆಯನ್ನ ಆಧಾರವಾಗಿ ಇಟ್ಕೊಂಡು ಏನು ಆದಾಯದ ಮೂಲ ಬರ್ತದೆ ನೋಡ್ರಿ, ಅದನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು. ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ. ಇವುಗಳ ವಿಷಯಾಂಶ ಇಟ್ಕೊಂಡು ನಮಗೆ ಸಮೀಕ್ಷೆ ಒಳಗೆ ಏನ್ ಪ್ರಶ್ನೆ ಕೇಳ್ತಾವ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಪ್ರೆಸೆಂಟ್ ಏನಪ್ಪಾ ಅಂತಂದ್ರೆ ನಮ್ಮ ಸಮೀಕ್ಷೆಯ ವರದಿ ಪ್ರಕಾರ ಪ್ರಾಥಮಿಕ ವಲಯದ ಕೊಡುಗೆ ಅತ್ಯಂತ ಕಡಿಮೆ ಇದೆ ಅಂತ ಪರಿಗಣಿಸೋಣ. ಈ ಪ್ರಾಥಮಿಕ ವಲಯ ಪ್ರೆಸೆಂಟ್ ಕೃಷಿ ಮತ್ತು ಪೂರಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿದೆ ಅಂದ್ರೆ ಈ ಚಟುವಟಿಕೆಯಲ್ಲಿ ಪ್ರೆಸೆಂಟ್ ಆದಾಯ ಯಾಕೆ ಕಡಿಮೆ ಇದೆ, ಇದರ ಪರಿಣಾಮ ಜನತೆಗೆ ಹೇಗೆ ಪರಿಣಾಮವನ್ನ ಬೀರುತ್ತೆ ಅಂತ ಬಂದಾಗ ಪ್ರೆಸೆಂಟ್ ನೆನ್ಪಿಟ್ಕೊಳ್ಳಿ ಸರ್, ಭಾರತದ ಶೇಕಡ 68% ಜನ ಏನನ್ನ ಅವಲಂಬಿಸಿದಾರಪ್ಪ ಅಂತಂದ್ರೆ ಕೃಷಿಯನ್ನೇ ಉದ್ಯೋಗದ ಅತಿ ಮುಖ್ಯ ಮೂಲ ಅಂತೇಳಿ ಅವಲಂಬಿಸಿರ್ತಕ್ಕಂಥದ್ದು. ಹೌದಲ್ವಾ? ಕೃಷಿಯನ್ನೇ ಇವತ್ತು ಭಾರತದ ಬಹುತೇಕ ಜನ ಏನ್ ಮಾಡಿದ್ದಾರೆ, ಆರ್ಥಿಕತೆಯ ಅತಿ ಮುಖ್ಯ ಮೂಲ ಅಂತ ಪರಿಗಣಿಸಿದ್ದಾರೆ. ಆದ್ರೆ ಇವತ್ತು ಭೂಮಿಯಲ್ಲಿ ಕೃಷಿ ಚಟುವಟಿಕೆಗಳಿಗೆ ಪೂರಕವಾದಂತಹ ವಾತಾವರಣ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಗಮನಿಸ್ಕೊಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಅತಿರೇಕಗಳಾಗ್ಬೋದು, ಇಲ್ಲಪ್ಪ ಅಂದ್ರೆ ಅನಾವೃಷ್ಟಿಗಳಾಗಿರ್ಬೋದು, ಅಥವಾ ಬೆಳೆ ಬರೋ ಸಂದರ್ಭದೊಳಗ ಮಳೆ ಆಗಂಗಿಲ್ಲ, ಬೆಳೆ ಬಂದ ಸಂದರ್ಭದೊಳಗ ಮಳೆಯ ಕೊರತೆ ಹೆಚ್ಚಾಗ್ಬಿಡ್ತದೆ, ಮಳೆಯ ತೀವ್ರತೆ ಹೆಚ್ಚಾಗ್ಬಿಡ್ತದೆ. ಇದೆಲ್ಲದರ ಪರಿಣಾಮ ಏನಾಗುತ್ತಪ್ಪ ಅಂದ್ರೆ ಕೃಷಿಯ ಮೇಲೆ ಅಥವಾ ಪ್ರಾಥಮಿಕ ವಲಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ.
ಅದನ್ನ ಅವಲಂಬಿಸಿರುವಂತಹ ಬಹುತೇಕ ಜನ, ಇವತ್ತು ಕೃಷಿಯನ್ನ ಅವಲಂಬಿಸಿರ್ತಕ್ಕಂಥವ್ರು ಬಹುತೇಕ ಜನ ಎಲ್ಲಿ ವಾಸ ಮಾಡಿದಾರಪ್ಪ ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹೌದಾ? ಈ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇರುವಂತಹ ಬಹುತೇಕ ಜನರ ಕಸಬು ಅಥವಾ ಉದ್ಯೋಗ ಯಾವುದಪ್ಪ ಅಂದ್ರೆ ಕೃಷಿ. ಈ ಕೃಷಿಯಿಂದ ದೇಶದ ಆದಾಯಕ್ಕೆ ಅಥವಾ ರಾಜ್ಯದ ಆದಾಯಕ್ಕೆ ಕೇವಲ 10% ಮಾತ್ರ ಕೊಡುಗೆ. ಈ ಅಂಶಗಳನ್ನು ಗಮನಿಸಿಕೊಂಡಾಗ ನಮಗೆ ಇಲ್ಲಿ ಗೊತ್ತಾಗದೇನಪ್ಪ ಅಂದ್ರೆ ಭಾರತದ ಬಹುಜನ ಕೃಷಿಯನ್ನ ಅವಲಂಬಿಸಿದರೆ ಅವರ ಅವಲಂಬಿಸಿರುವ ಕೃಷಿ ಆದಾಯದಲ್ಲಿ ಅತಿ ಕಡಿಮೆ ಕೊಡುಗೆಯನ್ನು ನೀಡ್ತಾ ಇದೆ. ಅತಿ ಕಡಿಮೆ ಕೊಡುಗೆಯನ್ನು ನೀಡ್ತಾ ಇದೆ ಅಂದ್ರೆ ಅರ್ಥ ಕೃಷಿಯನ್ನ ಅವಲಂಬಿಸಿರೋರು ಬಹುತೇಕ ಏನಾಗಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಂತ ಅರ್ಥ. ಕೃಷಿಯನ್ನ ಅವಲಂಬಿಸಿರೋರು ಬಹುತೇಕ ಜನ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಂದ್ರೆ ಅವರೆಲ್ಲ ಬಹುತೇಕ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಮ್ಗಿಲ್ಲಿ ಸ್ಪಷ್ಟವಾಗೋದು ಏನಪ್ಪಾ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇರುವಂತಹ ಬಹುತೇಕ ಜನರ ಆದಾಯದಲ್ಲಿ ಏನಪ್ಪಾ ಅಂದ್ರೆ ಕೊರತೆ ಇದೆ. ಬಹುತೇಕ ಜನ ಈಗಲೂ ಕೂಡ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಈ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಜನಾಂಗಗಳನ್ನ ನಾವೇನಂತ ಕರೀತೇವೆ, ಬಡತನ ರೇಖೆಗಿಂತ ಕೆಳಗಿರುವವರು ಅಂತ ಗುರುತಿಸ್ತವೆ. ಬಡತನ ರೇಖೆಗಿಂತ ಕೆಳಗಿರುವವರು ಅಂತ ಗುರುತಿಸ್ತವೆ. ಈ ಬಡತನ ರೇಖೆಗಿಂತ ಕೆಳಗಿರೋರು ಬಹುತೇಕ ಜನ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ, ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ನೋಡ್ರಿ, ಒಂದಕ್ಕೊಂದು ಹೇಗೆ ಪೂರಕವಾಗಿದ್ದಾವೆ. ಸರಿ, ಹಾಗಾದ್ರೆ ಈ ಬಡತನ ರೇಖೆಗಿಂತ ಅತಿ ಹೆಚ್ಚು ಜನ ವಾಸ ಮಾಡಿರೋದು ಗ್ರಾಮೀಣ ಭಾಗದೊಳಗಂತಂದ್ರೆ ಅವರುಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಸರ್ಕಾರ ಮತ್ತೇನ್ ಮಾಡ್ಬೇಕಾಗ್ತದೆ, ವಿಶೇಷವಾಗಿ ಬಜೆಟ್ ಅನ್ನ ತೆಗೆದಿಡಬೇಕಾಗ್ತದೆ. ಆ ಬಜೆಟ್ ತೆಗೆದಿಟ್ಟ ಮೇಲೆ ಮುಂದಿನ ವರ್ಷ ಆ ಬಜೆಟ್ ಒಳಗೆ ಎಷ್ಟು ಯಶಸ್ಸನ್ನ ಸಾಧಿಸಿದೀವಿ ಅನ್ನೋದನ್ನ ವರದಿಯನ್ನ ತಯಾರು ಮಾಡ್ಕೋಬೇಕಾಗ್ತದೆ. ದಟ್ ಈಸ್ ಸಮೀಕ್ಷೆ. ಆ ಸಮೀಕ್ಷಾ ವರದಿ ನಮಗೇನು ಹೆಲ್ಪ್ ಆಗ್ತದೆ ಮತ್ತು ಮುಂದಿನ ಎಕ್ಸಾಮ್ಗಳಿಗೆ ಹೇಗೆ ಪೂರಕವಾಗ್ತದೆ ಅಂತ ಬಂದಾಗ, ಈಗ ಪ್ರೆಸೆಂಟ್ ಏನ್ ಮಾಡ್ತಾನೆ, ಈ ಬಡತನ ರೇಖೆಗಿಂತ ಕೆಳಗಿರುವಂತಹ ಜನರನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಅವ್ರಿಗೆ ಕೆಲವೊಂದಿಷ್ಟು ಸವಲತ್ತುಗಳನ್ನ ಯೋಜನೆಗಳ ಮೂಲಕ ತಲುಪಿಸ್ತಾನೆ. ಪಾಯಿಂಟ್ ಟು ಬಿ ನೋಟೆಡ್. ಅವರಿಗೆ ಸವಲತ್ತುಗಳನ್ನ ಹೇಗೆ ತಲುಪಿಸ್ಬೇಕಂತಪ್ಪ ಅಂದ್ರೆ ಒಂದು ಯಾವುದೇ ರೀತಿಯಾದಂತಹ ಒಂದು ಸಿಸ್ಟಮ್ಯಾಟಿಕ್ ಇರ್ಬೇಕು, ಒಂದು ಪ್ಲಾನ್ ಇರ್ಬೇಕು. ಆ ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ತಾನೆ, ಆ ಪ್ಲಾನ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾನೆ. ಆ ಪ್ಲಾನ್ ಏನಿರ್ತದೆ, ಇಂಪ್ಲಿಮೆಂಟೇಷನ್ ಹೇಗಾಗ್ತದೆ ಎನ್ನುವ ಆಧಾರದ ಮೇಲೆ ನಮಗೆ ಇವತ್ತಿನ ದಿನಮಾನಗಳಲ್ಲಿ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳ್ತಾನೆ. ಓಕೆನಾ? ಸೊ ಈ ಆಧಾರದಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋದು, ಈ ಗ್ರಾಮೀಣ ಭಾಗದೊಳಗ ವಾಸ ಮಾಡ್ತಾ ಇರುವಂತಹ ಬಹುತೇಕ ಜನ ಏನಾಗ್ತಾರಪ್ಪ ಅಂದ್ರೆ ಎಲ್ಲಾ ಜನಾಂಗ ಅಲ್ಲ, ಶೇಕಡ 70% ಜನಾಂಗ, 70% ಜನಾಂಗ ಇವತ್ತು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಅಂದ್ರೆ ತಮ್ಮ ಈ ಸ್ವಯಂ ಮೂಲಭೂತ ಸೌಕರ್ಯಗಳನ್ನ ತಾವೇ ಹೊಂದುವಷ್ಟು ಶಕ್ತರಿಲ್ಲ ಅಂತ ಗುರುತಿಸಿದ ಮೇಲೆ ಸರ್ಕಾರ ಅವರುಗಳಿಗೆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿಕೊಡ್ಬೇಕಾಗಿತ್ತಂದ್ರೆ ಸರಿಯಾದ ಪ್ಲಾನ್ ಹಾಕೋಬೇಕಾಗ್ತದೆ. ಹಾಗಾಗಿ ಸರ್ಕಾರ ಇಲ್ಲೇನ್ ಮಾಡ್ತದೆ, ಫಸ್ಟ್ ಈ ಆರ್ಥಿಕ ಸಮೀಕ್ಷೆಯ ವರದಿಯೊಳಗ ಮೊದಲು ಯಾವುದ್ರ ಕಡೆ ಗಮನ ಕೊಡ್ತದೆ ಅಂದ್ರೆ ಗ್ರಾಮೀಣ ಅಭಿವೃದ್ಧಿಯ ಕಡೆ ಗಮನ ಕೊಡ್ತದೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿ ಮಾಡಿದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗ್ತಾರೆ ಅನ್ನೋದನ್ನ ಗುರುತದಲ್ಲಿ ಇಟ್ಕೊಂಡು ಅಲ್ಲಿ ಏನ್ ಮಾಡ್ತಾರೆ, ಡಿವೈಡ್ ಮಾಡ್ತಾನೆ. ಹೇಗೆ, ಇವತ್ತು ಮುಖ್ಯವಾಗಿ ನಮಗೇನು ಮೂಲಭೂತ ಸೌಲಭ್ಯಗಳು ಅಗತ್ಯ ಇದಾವೆ ಬದುಕೋದಕ್ಕೆ, ಗಾಳಿ ಅಗತ್ಯ ಇದೆ, ಅದು ನೈಸರ್ಗಿಕವಾಗಿ ಸಿಗುತ್ತೆ, ಅದು ಉತ್ತಮವಾಗಿ ಸಿಗುತ್ತೆ, ಅದರಿಂದ ಏನು ಸಮಸ್ಯೆ ಇಲ್ಲ. ಎರಡನೇದ್ದು ನೀರು. ಎಲ್ಲಾ ಭಾಗದಲ್ಲಿ ಕುಡಿಯುವ ನೀರಿನ ಸೌಲಭ್ಯ ತುಂಬಾ ಚೆನ್ನಾಗಿಲ್ಲ, ಕೊರತೆ ಇದೆ. ಆ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ ಮತ್ತೆ ಒದಗಿಸೋದಕ್ಕೆ ಯೋಜನೆಗಳನ್ನ ರೆಡಿ ಮಾಡ್ತಾನೆ. ಆ ಕುಡಿಯುವ ನೀರಿನ ಸೌಲಭ್ಯಗಳ ಯೋಜನೆಗಳನ್ನ ಪೂರೈಕೆ ಮಾಡ್ಲಿಕ್ಕೆ ಒಂದು ಪ್ಲಾನ್ ರೆಡಿ ಆಗ್ತದೆ. ಆ ಪ್ಲಾನ್ ಒಂದು ಹೆಸರು ಕೊಡ್ತಾನೆ. ಎಟ್ ಪ್ರೆಸೆಂಟ್ ಇರುವ ಕುಡಿಯುವ ನೀರಿನ ಅತಿ ಪ್ರಮುಖ ಯೋಜನೆ ಯಾವುದು ಅಂತಂದ್ರೆ ದಟ್ ಈಸ್ ರಾಷ್ಟ್ರೀಯ ಜಲಜೀವನ್ ಮಿಷನ್ ಅಂತ ಇದೆ. ರಾಷ್ಟ್ರೀಯ ಜಲಜೀವನ್ ಮಿಷನ್ ಅಂತ ಹೇಳಿ ಇದು ಪ್ರೆಸೆಂಟ್ ಗ್ರಾಮೀಣ ಭಾಗದ ಪ್ರತಿ ಮನೆಗೂ ಕೂಡ ನಲ್ಲಿ ನೀರನ್ನ ಪೂರೈಕೆ ಮಾಡುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು, ಅದಲ್ವಾ? ಈಗ ರಾಷ್ಟ್ರೀಯ ಜಲಜೀವನ್ ಮಿಷನ್ ಅಂತ ಒಂದು ಯೋಜನೆಗೆ ಹೆಸರು ಕೊಟ್ಟಾನ. ಇದನ್ನ ಹೇಗೆ ಜನರಿಗೆ ತಲುಪಿಸೋದು ಅಂತ ಬಂದಾಗ ಅವರು ಆಲೋಚನೆ ಮಾಡ್ತಾರೆ. ಒಬ್ಬ ಮನೆಗೆ ಅಥವಾ ಬಡತನದಲ್ಲಿರುವಂತಹ ಮನೆಗಳಿಗೆ ನಾವೇ ಪ್ರತಿ ಮನೆಗೂ ನಲ್ಲಿ ನೀರನ್ನ ಪೂರೈಕೆ ಮಾಡಿದ್ರೆ ಹೇಗಿರುತ್ತೆ ಅಂತ ಪ್ಲಾನ್ ರೆಡಿ ಮಾಡ್ಕೊಳ್ತಾನೆ. ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿ ಮನೆಗೆ ನೀರು ತಲುಪಿಸೋದು. ಇಂತಹ ಒಂದಿಷ್ಟು ಪ್ಲಾನ್ ರೆಡಿ ಮಾಡ್ಕೊಂಡು ಯೋಜನೆಗಳು ರೆಡಿ ಆಗ್ತವೆ. ಆ ಯೋಜನೆಗಳ ಮೂಲಕ ನಮಗೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ. ಆ ಉದ್ದೇಶ ಇಟ್ಕೊಂಡೆ ನಾವಿಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು. ನೋಡ್ರಿ, ಮೂಲಭೂತ ಸೌಲಭ್ಯಗಳು ಹೇಗಿದಾವಲ್ವಾ, ಅದಕ್ಕೆ ಅನುಗುಣವಾಗಿ ಯೋಜನೆಗಳು ರೆಡಿ ಆಗ್ತವೆ. ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗ ಯೋಜನೆ ಆಯ್ತು. ಕುಡಿಯುವ ನೀರು ಆದ್ಮೇಲೆ ನೆಕ್ಸ್ಟ್ ನಮ್ಮ ದೇಹಕ್ಕೆ ನಮ್ಮ ಇದಕ್ಕೆ ಬೇಕಾಗ್ತಕ್ಕಂಥದ್ದು ಆಹಾರ. ಆಹಾರದ ಪೂರೈಕೆಗೆ ಎಟ್ ಪ್ರೆಸೆಂಟ್ ನೆನ್ಪಿಟ್ಕೊಳ್ಳಿ, ಭಾರತದ
68% ಜನಾಂಗ ಈಗಲೂ ಕೂಡ ಸರ್ಕಾರ ನೀಡುವಂತಹ ಪಡಿತರವನ್ನೇ ಅವಲಂಬಿಸಿರ್ತಕ್ಕಂಥದ್ದು. ಕೇವಲ 32% ಜನಾಂಗ ಮಾತ್ರ ತಮ್ಮ ಸ್ವಂತ ಆಹಾರ ಧಾನ್ಯಗಳನ್ನ ತಾವೇ ರೂಢಿಸ್ಕೊಳ್ಳೋ, ತಾವೇ ಖರೀದಿ ಮಾಡ್ಕೊಳ್ಳುವಷ್ಟು ಶಕ್ತರಿರ್ತಕ್ಕಂಥದ್ದು. ಹಾಗಿದ್ರೆ ಭಾರತದ ಬಹುತೇಕ ಜನಾಂಗ ಏನಾಗತ್ತಪ್ಪ ಅಂತಂದ್ರೆ ಹಸಿವಿನ ಕೊರತೆಯಿಂದ ಬಳಲ್ತಾ ಇದ್ದಾರೆ ಅನ್ನುವಂಥದ್ದು ಅಂಕಿಅಂಶಗಳು ಹೇಳುತ್ತವೆ. ಹಾಗಾದ್ರೆ ಇಷ್ಟು ಜನರಿಗೆ ಆಹಾರದ ಪೂರೈಕೆ ಮಾಡ್ಬೇಕಲ್ವಾ, ಮತ್ತೆ ಪಡಿತರ ಯೋಜನೆಗಳಿಗೆ ಮತ್ತೆ ಯೋಜನೆ ರೂಪಣೆ ಆಗ್ತದೆ. ಲೈಕ್ 8% ತುಂಬಾ ಫೇಮಸ್ ಇರುವಂತಹ ಯೋಜನೆಗಳು ಕರ್ನಾಟಕದಲ್ಲಿ ಅಂತ ಬಂದಾಗ ಅನ್ನಭಾಗ್ಯ ಯೋಜನೆ ಬರ್ತದೆ. ಡನ್ ಸರ್. ಅನ್ನಭಾಗ್ಯ ಯೋಜನೆ ಅದಕ್ಕಿಂತ ಮುಂಚೆ 2013 ಭಾರತ ಸರ್ಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಂತ ತಗೊಂಡ್ಬರ್ತದೆ. NSF, ರಾಷ್ಟ್ರೀಯ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಫೋರ್ಸ್ ಅಂತ, NFS ಅಂತ ಹೇಳಿ. ಆ ಫುಡ್ ಸೆಕ್ಯೂರಿಟಿ ಆಕ್ಟ್ ಮೂಲಕ ಯಾರ್ಯಾರಿಗೆ ಹೇಗೆ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡಬೇಕು ಅಂತಂದೇಳಿ ಮತ್ತೆ ಪ್ಲಾನ್ ರೆಡಿ ಮಾಡ್ತದೆ. ಆ NFS ನ ಅಡಿಯಲ್ಲಿ ಭಾರತದೊಳಗೆ 8% ಅನ್ನಭಾಗ್ಯ ಯೋಜನೆ ಕಾರ್ಯಾಚರಣೆಯಲ್ಲಿದೆ. ನೆನಪಿರ್ಲಿ, ಅನ್ನಭಾಗ್ಯ ಯೋಜನೆ ಬಂದಾಗ ಎಷ್ಟೋ ಜನ ಏನ್ ಮಾಡ್ತಾ ಇದ್ರು, ಈ ಅನ್ನಭಾಗ್ಯ ಯೋಜನೆಯಿಂದ ಎಲ್ರಿಗೂ ಉಚಿತ ಅಕ್ಕಿ ಅಂತ ಬಂದಾಗ ಎಲ್ರಿಗೂ ಫ್ರೀಯಾಗಿ ಅಕ್ಕಿ ಸಿಗ್ತಾನಪ್ಪ, ಎಷ್ಟೋ ಜನ ಮೈಗಳ್ರಾಗ್ಬಿಡ್ತಾರೆ ಅನ್ನುವಂತಹ ನೆಗೆಟಿವ್ ಅಂಶಗಳು ಕೂಡ ಇದ್ವು. ಆದ್ರೆ ನೆನಪಿರ್ಲಿ ಸರ್, ಈ ಅಂಕಿ ಅಂಶಗಳನ್ನ ಗಮನಿಸಿಕೊಂಡಾಗ ಭಾರತದ ಕರ್ನಾಟಕದ ಭೂಪ್ರದೇಶದಲ್ಲಿ 18% ಭೂಭಾಗ ಮಾತ್ರ ನೀರಾವರಿ ಸೌಲಭ್ಯವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಮಾತ್ರ ಭತ್ತ ಬಿತ್ತನೆಗೆ ಅವಕಾಶ ಇದೆ. ಈ ಭತ್ತ ಬಿತ್ತನೆಗೆ ಅವಕಾಶ ಇರುವ ಸ್ಥಳಗಳಲ್ಲಿ ಅಕ್ಕಿ ಸುಲಭವಾಗಿ ಸಿಗಬಹುದು. ಆದ್ರೆ 82% ಭೂಭಾಗದಲ್ಲಿ ಇವತ್ತಿಗೂ ಕೂಡ ಬರಪೀಡಿತ ಪ್ರದೇಶಗಳಿದಾವೆ, ಭತ್ತ ಬೆಳೆಯೋದಕ್ಕೆ ಸೂಕ್ತವಿಲ್ಲದಂತಹ ಪ್ರದೇಶಗಳಿದಾವೆ. ಇವತ್ತಿಗೂ ಕೂಡ ರಾಜ್ಯದಲ್ಲಿ ಅನ್ನವನ್ನ ಅಮಾವಾಸ್ಯೆಯ ದಿನ, ಹುಣ್ಣಿಮೆಯ ದಿನ, ಹಬ್ಬಾರಿ ದಿನದಿಂದ ಮಾತ್ರ ಅನ್ನ ಮಾಡ್ಕೊಂಡು ಊಟ ಮಾಡುತ್ತವರು ಸಾಕಷ್ಟು ಜನರಿದ್ದಾರೆ. ಹೀಗಾಗಿ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ ಅಂತವ್ರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಅನ್ನಭಾಗ್ಯದಂತಹ ಯೋಜನೆಯನ್ನ ಜಾರಿ ತಗೊಂಬಂತು. ಇದನ್ನ ಯಾಕೆ ನಾನು ಇಲ್ಲಿ ಡಿಟೇಲ್ ಆಗಿ ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಈ ತರ ವಿಷಯಾಂಶಗಳನ್ನ ಅನ್ನಭಾಗ್ಯ ಯೋಜನೆಯ ಸಾಧನಗಳು ಮತ್ತು ಬಾಧಕಗಳು, ಈ ಅನ್ನಭಾಗ್ಯ ಯೋಜನೆಯ ಜಾರಿಯಲ್ಲಿರುವ ಸವಾಲುಗಳ ಕುರಿತು ಚರ್ಚಿಸಿ ಅಂತೇಳಿ ನಾಳೆ ನಿಮಗೆ PSI ಎಸ್ಐಗಳಂತಲೇ ಕೇಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಈ ದೃಷ್ಟಿಕೋನದೊಳಗ ನಾವು ಯೋಜನೆಗಳನ್ನ ಹೊಂದಿಸ್ಕೋಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇರಬೇಕು. ಇಸ್ ಅ ಕ್ಲಿಯರ್? ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ ಯೋಜನೆ ಆಯ್ತು, ಆ ನಂತರ ಅನ್ನಭಾಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಯೋಜನೆಗಳು ಹೇಗೆ ರೆಡಿ ಆಗ್ತವೆ, ಅದಾದ್ಮೇಲೆ ಕುಡಿಯುವ ನೀರು, ಆಹಾರ, ಅದಾದ್ಮೇಲೆ ಮತ್ತೆ ನಮ್ಗೆ ಬೇಕಾದ ಮೂಲಭೂತ ಸೌಲಭ್ಯ ಅಂತಂದ್ರೆ ವಸತಿಗೆ ಸಂಬಂಧಪಟ್ಟ ಹಾಗೆ. ವಸತಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ 8% ಇದೆ ನೋಡ್ರಿ. ಭಾರತ ಸರ್ಕಾರ ಜಾರಿಗೆ ತಂದ ಮೊದಲ ವಸತಿ ಯೋಜನೆ ಅಂತಂದ್ರೆ ಇಂದಿರಾ ಆವಾಸ್ ಯೋಜನೆ ಅಂತ ಹೇಳಿ. ಓಕೆನಾ? ಆ ಆವಾಸ್ ಯೋಜನೆ ಏನ್ ಹೇಳ್ತದೆ, ಎಂತವರಿಗೆ ಮನೆಗಳನ್ನ ಕಲ್ಪಿಸಬೇಕು ಅನ್ನುವ ಆಧಾರದ ಮೇಲೆ ಮತ್ತೆ ಚರ್ಚೆ ಆಗ್ತಕ್ಕಂಥದ್ದು. ಹೀಗೆ ವಸತಿ ಆಗಿರ್ಬೋದು, ವಸತಿಯ ನಂತರ ಮತ್ತೆ ಮೂಲಭೂತ ಸೌಲಭ್ಯ ಹೆಚ್ಚಾಗ್ಕೊಂತ ಹೋಗ್ತದೆ. ಶಿಕ್ಷಣ, ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಪ್ರೆಸೆಂಟ್ 2 ಫೇಮಸ್ ಯೋಜನೆ ಯಾವ್ದಪ್ಪ ಅಂದ್ರೆ ಆಯುಷ್ಮಾನ್ ಭಾರತ್ ಯೋಜನೆ ಅಥವಾ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂತ ಇದೆ. ಆ ಯೋಜನೆಗಳು ಹೇಗೆ ಇಂಪ್ಲಿಮೆಂಟ್ ಆಗ್ತಾ ಇದಾವೆ. ಆ ನಂತರ ಈ ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೆಸೆಂಟ್ ಭಾರತ ಸರ್ಕಾರ ಏನ್ ಮಾಡ್ತದೆ, NEP 2020 ಅನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇದೆ. ಅದರೊಳಗಿರುವ ಯಾವ್ಯಾವ ಅಂಶಗಳು ಇದಾವೆ ಅನ್ನೋದನ್ನ ಚರ್ಚೆ ಮಾಡ್ತಕ್ಕಂಥದ್ದು. ಈ ಎಲ್ಲ ಅಂಕಿ ಅಂಶಗಳು ಹೇಗೆ ಮಾನವನ ಮೂಲಭೂತ ಸೌಲಭ್ಯಗಳಿದಾವಲ್ವಾ, ಆ ಸೌಲಭ್ಯಗಳಿಗೆ ಹೊಂದ್ಕೊಂಡು ಇವತ್ತು ಯೋಜನೆಗಳು ರೆಡಿ ಆಗ್ತವೆ. ಯಾಕೆ ಅಂತಂದ್ರೆ ಆ ಸೌಲಭ್ಯಗಳನ್ನ ಮೂಲಭೂತವಾಗಿ ತಾವೇ ಪೂರೈಸಿಕೊಳ್ಳುವಷ್ಟು ಶಕ್ತರಿರುವಂತಹ ಜನರನ್ನ ಆಧಾರವಾಗಿಟ್ಕೊಂಡು ಇಲ್ಲಿ ಯೋಜನೆಗಳು ರೆಡಿ ಆಗ್ತವೆ. ಎಷ್ಟು ಜನ ಇವತ್ತು ತಮ್ಮ ಮೂಲಭೂತ ಸೌಲಭ್ಯಗಳನ್ನ ತಾವೇ ಹೊಂದ್ಕೊಳ್ಳೋದಕ್ಕೆ ಶಕ್ತರಿಲ್ಲ ಅಂತ ಗೊತ್ತಾಗೋದು ಯಾವುದರಿಂದ ಅಂತಂದ್ರೆ ಆರ್ಥಿಕ ಸಮೀಕ್ಷೆಯ ವರದಿಗಳಿಂದ. ಹಾಗಾಗಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಅಂಶ ನಿಮ್ಮ ತಲೆ ಒಳಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದ್ರೆ ಇದೇ ಆಧಾರವಾಗಿ ಇಟ್ಕೊಂಡು ಯಾವ ಮೂಲಭೂತ ಸೌಲಭ್ಯಗಳ ಕೊರತೆಗೆ ಯಾವ ಯೋಜನೆ ಇದೆ ಅನ್ನೋದನ್ನ ಆಧಾರವಾಗಿ ಇಟ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ಕೊಂತ ಹೋಗ್ಬೇಕು. ಲೈಕ್ ಈಗ ಆರೋಗ್ಯ, ಶಿಕ್ಷಣ ಆದ ನಂತರ ಅನ್ಎಂಪ್ಲಾಯ್ಮೆಂಟ್ ಬರ್ತದೆ, ನಿರುದ್ಯೋಗ. ಈ ನಿರುದ್ಯೋಗ ನಿವಾರಣೆಗೆ ಭಾರತದ ಅಷ್ಟೇ ಅಲ್ಲ, ಪ್ರಪಂಚದ ಅತ್ಯಂತ ದೊಡ್ಡ ಉದ್ಯೋಗ ಕಾರ್ಯಕ್ರಮ ಅಂದ್ರೆ 8% MC ನರೇಗಾ ಇದೆ. ಗ್ರಾಮೀಣ ಮಹಾತ್ಮ ಗಾಂಧಿ ಗ್ರಾಮೀಣ ಆಮೇಲೆ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇದೆ. ಇದು ಯಾವಾಗ ಜಾರಿಗೆ ಬಂತು, 8% ಇದರ ಕೂಲಿ ದರ ಎಷ್ಟಿದೆ ಅನ್ನೋದನ್ನ ಅಂಶಗಳನ್ನ ಇಟ್ಕೋಬೇಕು, ಚರ್ಚೆ ಮಾಡ್ಕೊಂತ ಹೋಗ್ಬೇಕು. ಆಮೇಲೆ ವಿಷಯ ನೋಟ್ಸ್ಗಳನ್ನ ಹೊಂದಿಸ್ಕೋಬೇಕು. ಆ ಆಧಾರದಲ್ಲಿ ಒಂದಿಷ್ಟು ಚರ್ಚೆ ಮಾಡೋಣ. ಇವತ್ತು ಈ ರೀತಿಯ ಮೂಲಭೂತ ಸೌಲಭ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಫೇಮಸ್ ಯೋಜನೆಗಳು ಹೇಗಿದಾವೆ, ಈ ಯೋಜನೆಗಳ ಮೇಲೆ ಪ್ರಶ್ನೆಗಳನ್ನ ಹೇಗೆ ಕೇಳ್ತಾನೆ ಅನ್ನೋ ಆಧಾರದ ಮೇಲೆ ಒಂದಿಷ್ಟು ಚರ್ಚೆ ಮಾಡೋಣ. ಓಕೆನಾ? ಈಗ ಈ ಸಮಯದ ಅಭಾವ ಇರುವ ಪರಿಣಾಮ ಎಲ್ಲಾ ವಿಷಯಾಂಶಗಳನ್ನ ಒಂದೇ ವೇದಿಕೆಯಲ್ಲಿ ನಿರಂತರವಾಗಿ ತಲುಪಿಸೋದಕ್ಕೆ ಸಾಧ್ಯ ಇಲ್ಲ.
ಒಂದೊಂದೇ ಯೋಜನೆಗಳನ್ನ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸುಮಾರು ಒಂದು 6 ರಿಂದ 7 ತಿಂಗಳವರೆಗೂ ನಿರಂತರವಾಗ್ತದೆ. ಈ ಕಾರ್ಯಕ್ರಮದ ಅತಿ ಮುಖ್ಯ ಉದ್ದೇಶ ಅಥವಾ ಈ ಯೋಜನೆ ಈ ಫೌಂಡೇಶನ್ ನ ಅತಿ ಮುಖ್ಯ ಉದ್ದೇಶ ನಿಮಗೆ ಈ ಎಕ್ಸಾಮ್ಸ್ ಗಳ ಬಗ್ಗೆ ಅವೇರ್ನೆಸ್ ಮೂಡಿಸೋದು ಮತ್ತು ಯಾವ ದಾರಿಯಲ್ಲಿ ಹೋದ್ರೆ ಅತಿ ಸುಲಭವಾಗಿ ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಒಂದು ನಿರ್ದೇಶನ ನೀಡಬೇಕಾಗಿತ್ತು. ಆ ಕಾರಣಕ್ಕಾಗಿ ನಮ್ಮಂತಹ ಅಷ್ಟು ಈ ಸಂಪನ್ಮೂಲ ವ್ಯಕ್ತಿಗಳನ್ನ ಗುರುತಿಸಿ ಅವಕಾಶ ಕೊಟ್ಟಿದ್ದಾರೆ. ಅವರ ಮೂಲಕ ನಾವು ನಿಮ್ಮನ್ನ ತಲುಪ್ತಾ ಇದ್ದಾವೆ. ಆ ದೃಷ್ಟಿಕೋನದೊಳಗ ಒಂದಿಷ್ಟು ಯೋಜನೆಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನಾಳೆಯ ದಿನ ಈ ಅಂಕಿಅಂಶಗಳ ಪರ್ಟಿಕ್ಯುಲರ್ಲಿ ವರದಿಯನ್ನು ಇಟ್ಕೊಂಡು ಒಂದಿಷ್ಟು ಚರ್ಚೆ ಮಾಡ್ತಾನೆ. ಅಟ್ ಪ್ರೆಸೆಂಟ್ ಈ ಅಂಕಿಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಒಂದಿಷ್ಟು ಯೋಜನೆಗಳು ಬರ್ತವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಯಾವ ಸೌಲಭ್ಯಗಳನ್ನು ಇಟ್ಕೊಂಡು ಅಂತ ಬಂದಾಗ ಪ್ರೆಸೆಂಟ್ ಆಹಾರ ಸೌಲಭ್ಯಗಳು ಓಕೆ. ಅಟ್ ಪ್ರೆಸೆಂಟ್ ವಸತಿ ಸೌಲಭ್ಯಗಳೇನದವಲ್ವಾ ಇದನ್ನ ಇಟ್ಕೊಂಡು ಒಂದಿಷ್ಟು ಚರ್ಚೆ ಮಾಡೋಣ. ಯಾವುದು ವಸತಿ ಸೌಲಭ್ಯಗಳನ್ನ ಇಟ್ಕೊಂಡು ಒಂದಿಷ್ಟು ಚರ್ಚೆ ಮಾಡೋಣ. ಗಮನಿಸ್ರಿ, ಈ ವಸತಿ ಸೌಲಭ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರೆಸೆಂಟ್ ನೆನಪಿರ್ಲಿ, ಭಾರತ ಸರ್ಕಾರದೊಳಗ ಕರ್ನಾಟಕ ಸರ್ಕಾರ ಪ್ರೆಸೆಂಟ್ ವಸತಿ ಯೋಜನೆಗಳಲ್ಲಿ ಅತ್ಯಂತ ಉತ್ತಮವಾದಂತಹ ಯೋಜನೆಯನ್ನ ಜಾರಿ ತಗೊಂಡ್ಬಂದದ. ದಟ್ ಈಸ್ ಕರ್ನಾಟಕ ಸರ್ಕಾರ ಮೊದಲು ಏನ್ ಮಾಡ್ತಪ್ಪ ಅಂತಂದ್ರೆ ಆಶ್ರಯ ಯೋಜನೆ ಅಂತ ಜಾರಿ ತಗೊಂಡ್ಬರ್ತದ. ಯಾವ ಯೋಜನೆಯನ್ನ? ಆಶ್ರಯ ಯೋಜನೆ ಅಂತ ಜಾರಿ ತಗೊಂಡ್ಬರ್ತದ. ಆಶ್ರಯ ಯೋಜನೆ. ಎಸ್, ಈ ಆಶ್ರಯ ಯೋಜನೆ ಅಡಿ ಕರೆಕ್ಟ್ ಆಗಿ ಲಿಸನ್ ಮಾಡ್ಕೊಂತ ಹೋಗ್ರಿ. ವಸತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಆಶ್ರಯ ಯೋಜನೆ ಅಂತ ಜಾರಿ ತಗೊಂಡ್ಬರ್ತಾರೆ. ಫಸ್ಟ್ ಈ ಆಶ್ರಯ ಯೋಜನೆಯನ್ನ ಎಷ್ಟರಲ್ಲಿ ಜಾರಿ ತಗೊಂಡ್ಬರ್ತಂದ್ರೆ 1990 ಮತ್ತು 91ನೇ ಸಾಲಿನಲ್ಲಿ. ಇಲ್ಲಿ ನೆನಪಿರಿ, 1990 ಮತ್ತು 91ನೇ ಸಾಲಿನೊಳಗೆ ಜಾರಿಯಲ್ಲಿ ಇದಾವೆ ಅಂತಂದ್ರೆ ಅರ್ಥ ಇದು ಆ ವರ್ಷದ ಬಜೆಟ್ ಒಳಗೆ ಈ ಯೋಜನೆಗಳು ಇಂಪ್ಲಿಮೆಂಟ್ ಆಗಿದಾವೆ ಅಂತ ಅರ್ಥ. ಓಕೆನಾ? ಈ ಆಶ್ರಯ ಯೋಜನೆ ಕರ್ನಾಟಕ ಸರ್ಕಾರದ ವ್ಯಾಪ್ತಿಯಲ್ಲಿ ಇಲ್ಲೇನಾಗ್ತದೆ, ಆಶ್ರಯ ಯೋಜನೆ ಯಾವ್ಯಾವ ಭಾಗಕ್ಕೆ ಆಶ್ರಯಗಳನ್ನು ಕಲ್ಪಿಸಬೇಕು. ಇವತ್ತು ಜನ ವಸತಿ ಇರುವ ಆಧಾರದ ಮೇಲೆ ನಾವು ಗ್ರಾಮೀಣ ಮತ್ತು ನಗರ ಭೂಭಾಗ ಅಂತೇಳಿ ವಿಭಾಗ ಮಾಡಿದಾವೆ. ಗ್ರಾಮೀಣ ಮತ್ತು ನಗರ ಭೂಭಾಗಗಳಂತ ಡಿವೈಡ್ ಮಾಡಿದಾವೆ. ಆಶ್ರಯ ಯೋಜನೆ ಗ್ರಾಮೀಣ ಭಾಗದಲ್ಲಿ ಇತ್ತು ಅಂತಂದ್ರೆ ದಟ್ ಈಸ್ ಗ್ರಾಮೀಣ ಆಶ್ರಯ ಅಂತ ಹೇಳಿ. ಯಾವ್ದಾಗ್ತದೆ ಇದು? ಗ್ರಾಮೀಣ ಆಶ್ರಯ ಅಂತ ಆಗ್ತದೆ. ನಗರ ಭಾಗದಲ್ಲಿ ಇತ್ತು ಅನ್ನಪ್ಪ ಅಂತಂದ್ರೆ ನಗರ ಆಶ್ರಯ ಅಂತ ಆಗ್ತದೆ. ನಗರ ಭಾಗದಲ್ಲಿ ಇತ್ತು ಅಂತಂದ್ರೆ ನಗರ ಆಶ್ರಯ ಅಂತ ಆಗ್ತದೆ. ಸೊ ಗ್ರಾಮೀಣ ಆಶ್ರಯ ಮತ್ತು ನಗರ ಆಶ್ರಯ ಯೋಜನೆಗಳನ್ನ 1991 ಸಾಲಿನ ಜಾರಿಗೆ ಬಂದ್ರೆ ಈ ಗ್ರಾಮೀಣ ಆಶ್ರಯ ಯೋಜನೆಯನ್ನ ಕರ್ನಾಟಕ ಸರ್ಕಾರ, ಗ್ರಾಮೀಣ ಆಶ್ರಯ ಯೋಜನೆಯನ್ನ ಕರ್ನಾಟಕ ಸರ್ಕಾರ 2010ರಲ್ಲಿ ಬಸವ ವಸತಿ ಯೋಜನೆ ಅಂತ ಜಾರಿ ತಗೊಂಬಂತು. ಇದನ್ನ ನೆನ್ಪಿಟ್ಕೊಳ್ಳಿ, ಬಸವ ವಸತಿ ಯೋಜನೆ ಅಂತ ಜಾರಿ ತಗೊಂಬಂತು. ಇದು ಬಸವ ವಸತಿ ಯೋಜನೆ ಎಷ್ಟರಲ್ಲಿ ಜಾರಿಗೆ ಬಂತು ಅಂತ ಪ್ರಶ್ನೆ ಕೇಳ್ತಾನೆ. ಬಸವ ವಸತಿ ಯೋಜನೆ 1990-91 ಜಾರಿಯಲ್ಲಿದೆ. ಆದ್ರೆ ಅದು ಬಸವ ವಸತಿ ಯೋಜನೆ ಅಂತೇಳಿ ನಾಮಕರಣಗೊಂಡಿದ್ದು ಯಾವಾಗ ಅಂತಂದ್ರೆ 2010ರಲ್ಲಿ. ಓಕೆ. ಆಮೇಲೆ ನಗರ ಆಶ್ರಯ ಯೋಜನೆಯನ್ನ ಅದೇ 2010ರಲ್ಲಿ ಕರ್ನಾಟಕ ಸರ್ಕಾರ ಏನ್ ಮಾಡಿತ್ತು, ವಾಜಪೇಯಿ ನಗರ ವಸತಿ ಯೋಜನೆ ಅಂತ ಜಾರಿ ತಗೊಂಬಂತು. ನಗರ ವಸತಿ ಯೋಜನೆ ಅಂತ ಹೇಳಿ. ಎಸ್, ನಗರ ವಸತಿ ಯೋಜನೆ ಅಂತ ಹೇಳಿ ಮರುನಾಮಕರಣಗೊಳ್ತು. ಎಟ್ ಪ್ರೆಸೆಂಟ್ ಏನ್ ಕರ್ನಾಟಕದೊಳಗ ಫೇಮಸ್ ಇರುವಂತಹ ವಸತಿ ಯೋಜನೆ ಯಾವುದು ಅಂತಂದ್ರೆ ಬಸವ ವಸತಿ ಯೋಜನೆ. ಈ ಬಸವ ವಸತಿ ಯೋಜನೆಯ ಹೇಗೆ ಜಾರಿಗೆ ಬಂತು, ಆದ್ರೆ ಇವುಗಳಿಗೆ ಸಂಬಂಧಪಟ್ಟಾಗ ಏನ್ ಪ್ರಶ್ನೆ ಕೇಳ್ತಾನೆ ಅನ್ನೋ ಆಧಾರದ ಮೇಲೆ ನಮಗೆ ಇಲ್ಲೇ ನೇರವಾಗಿ ಪ್ರಶ್ನೆ ಕೇಳ್ಬಿಡ್ತಾನೆ. ಗ್ರಾಮೀಣ ಆಶ್ರಯ ಯೋಜನೆಯನ್ನ ಯಾವ ಯೋಜನೆ ಎಂದು ಮರುನಾಮಕರಣಗೊಳಿಸಲಾಗಿದೆ ಅಂತ ಕೇಳ್ತಾನೆ. ಅಥವಾ ಬಸವ ವಸತಿ ಯೋಜನೆ ಯಾವ ಯೋಜನೆಯ ಮರುನಾಮಕರಣದೊಂದಿಗೆ ಜಾರಿಯಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಬಸವ ವಸತಿ ಯೋಜನೆಯು ಗ್ರಾಮೀಣ ಆಶ್ರಯ ಯೋಜನೆಯ ಮರುನಾಮಕರಣದೊಂದಿಗೆ ಜಾರಿಯಲ್ಲಿರ್ತಕ್ಕಂಥದ್ದು. ಓಕೆನಾ? ಗ್ರಾಮೀಣ ಆಶ್ರಯ ಯೋಜನೆ ಬಸವ ವಸತಿ ಯೋಜನೆ ಎಂದು ನಾಮಕರಣಗೊಂಡ ವರ್ಷ ಅಂತ ಕೇಳ್ತಾನೆ. ದಟ್ ಈಸ್ 2010. ನಾಳೆ RDPR ಡಿಪಾರ್ಟ್ಮೆಂಟ್ ನೊಳಗ ನೋಟಿಫಿಕೇಶನ್ ಆಗ್ತದೆ ನಿಮ್ಗೆ. RDPR SDA ಎಟ್ ಪ್ರೆಸೆಂಟ್ ನೋಟಿಫಿಕೇಶನ್ ಗಾಗಿ ಇನ್ನೇನು ಅನುಮೋದನೆ ತಗೊಂಡು ಜಾರಿ ಬರೋದಕ್ಕೆ ಅವಕಾಶಗಳು ಇದಾವೆ. ಪ್ರೆಸೆಂಟ್ ಸೆಕೆಂಡ್ ಡಿವಿಷನಲ್ ಅಕೌಂಟ್ ಅಸಿಸ್ಟೆಂಟ್ ಅಂತ ಹೇಳಿ ಆ ಭಾಗದಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಾಗ ಹೆಚ್ಚು ಪ್ರಶ್ನೆಗಳಿರ್ತವೆ. ಗ್ರಾಮೀಣಾಭಿವೃದ್ಧಿ ಅಂದ್ರನೆ ಆ ಗ್ರಾಮೀಣ ಅಭಿವೃದ್ಧಿಯ ಯೋಜನೆಗಳೇ ಆಗಿರ್ತವೆ.
ಆ ದೃಷ್ಟಿಕೋನದೊಳಗೆ ಈ ಯೋಜನೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಒಂದಿಷ್ಟು ಗಮನದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಬಸವ ವಸತಿ ಯೋಜನೆ ಇದು ಎಷ್ಟರಲ್ಲಿ ಜಾರಿಗೆ ಬಂತು ಅಂತ ಬಂದಾಗ 1990-91ನೇ ಸಾಲಿನೊಳಗ, ಆಮೇಲೆ 2010ರಲ್ಲಿ ಇದು ಬಸವ ವಸತಿ ಯೋಜನೆ ಅಂತ ಆಯ್ತು. ಈ ಯೋಜನೆಯ ಉದ್ದೇಶ ಏನು ಅಂತ ಕೇಳ್ತಾನೆ. ನೋಡ್ರಿ, ಯಾವುದೇ ಯೋಜನೆಯನ್ನ ಅಧ್ಯಯನ ಮಾಡ್ಬೇಕಾದ್ರೆ ಯಾವ ಮಾದರಿಯೊಳಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಫಸ್ಟ್ ಉದ್ದೇಶ ಇದ್ರ ಉದ್ದೇಶ ಏನು? ಮನೆಗಳನ್ನ ತಲುಪಿಸೋದು. ಮನೆಗಳನ್ನ ತಲುಪಿಸೋದು ಅಂದ್ರೆ ಎಂತವ್ರಿಗೆ ಮನೆ ತಲುಪಿಸ್ಬೇಕು? ಇವನ್ ನನಗೆ ಸಿಕ್ಕಾಪಟ್ಟೆ ಆದಾಯ ಇದೆ, ನನಗೂ ಕೂಡ ಮನೆ ಬೇಕಾ, ಅಥವಾ ತೀರಾ ಕಡಿಮೆ ಆದಾಯ ಇರ್ತಕ್ಕಂಥವ್ರಿಗೆ ಮನೆ ಬೇಕಾ ಎನ್ನೋ ಆಧಾರದ ಮೇಲೆ ಪ್ರಶ್ನೆ ಕೇಳ್ತಾನೆ. ನನಗೆ ಸಿಕ್ಕಾಪಟ್ಟೆ ಆದಾಯ ಇತ್ತಂದ್ರೆ ನನಗೆ ಸಿಕ್ಕಾಪಟ್ಟೆ ಆದಾಯ ಇಲ್ಲ, ಫಾರ್ ಎಕ್ಸಾಂಪಲ್ ಹೇಳಿರ್ತಕ್ಕಂಥದ್ದು. ಇಲ್ಲಿ ಗಮನಿಸ್ರಿ, ಈಗ ಇಲ್ಲಿ ಉದ್ದೇಶ ಅಂತ ಬಂದಾಗ ಎಂತವ್ರಿಗೆ ಮನೆ ತಲುಪಿಸೋದು? ಜಾಸ್ತಿ ಆದಾಯ ಇರೋರಿಗೆ ಕೊಡ್ಬೇಕಾ, ಅಥವಾ ಕಡಿಮೆ ಆದಾಯ ಇರೋರಿಗೆ ಕೊಡ್ಬೇಕಾ, ಅಥವಾ ಎಂತಹ ಆದಾಯ ಇರೋರಿಗೆ ಈ ಸೌಲಭ್ಯ ತಲುಪಿಸ್ಬೇಕು ಅಂತ ದೃಷ್ಟಿಕೋನದಲ್ಲಿ ಇಟ್ಕೊಂಡು. ಅಂದ್ರೆ ಭಾರತದಲ್ಲಿ ಕರ್ನಾಟಕದಲ್ಲಿ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡುವ ಬಡತನ ರೇಖೆಗಿಂತನೂ ಕೆಳಗಿರುವ ಹಿಂದುಳಿದ ವರ್ಗದವರಿಗೆ, ಬಡತನ ರೇಖೆಗಿಂತನೂ ಕೆಳಗಿರುವ ಹಿಂದುಳಿದ ವರ್ಗದವರಿಗೆ ಯಾರಿಗೆ ವಸತಿ ಇರೋದಿಲ್ವೋ ಅವರಿಗೆ ವಸತಿಯನ್ನ ಕಲ್ಪಿಸಿಕೊಡ್ತಕ್ಕಂಥದ್ದು. ಅಂದ್ರೆ ಗ್ರಾಮೀಣ ಭಾಗದ ಆರ್ಥಿಕವಾಗಿ ಹಿಂದುಳಿದ ವಸತಿ ರಹಿತರಿಗೆ ವಸತಿಯನ್ನ ಕಲ್ಪಿಸಿಕೊಡುವ ಉದ್ದೇಶ. ಈ ಉದ್ದೇಶ ಇಟ್ಕೊಂಡು ಏನ್ ಮಾಡಿದ್ರು, ಈ ಯೋಜನೆ ಜಾರಿಗೆ ತಗೊಂಡ್ರೆ ಉದ್ದೇಶಗಳನ್ನ ಕಂಠಪಾಠ ಮಾಡಬಾರದು. ಉದ್ದೇಶಗಳನ್ನ ಕಂಠಪಾಠ ಮಾಡ್ಕೊಂಡು ಕುಂತ್ರೆ ವಿಷಯ ಹೊರೆ ಆಗ್ತದೆ. ಉದ್ದೇಶಗಳನ್ನ ಅರ್ಥೈಸ್ಕೋಬೇಕು. ಇದು ಏನು ಇಂಟೆನ್ಷನ್ ಇಟ್ಕೊಂಡು ಜಾರಿಗೆ ಬಂದದಪ್ಪ ಎನ್ನೋ ಉದ್ದೇಶನ ತಿಳ್ಕೋಬೇಕು. ಆ ಆಧಾರದ ಮೇಲೆ ಯಾವುದೇ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾನಪ್ಪ ಆ ಸ್ಟೇಟ್ಮೆಂಟ್ ನೋಡ್ಕೋಬೇಕು, ಆನ್ಸರ್ ಕೊಡ್ಲಿಕ್ಕೆ ಸಾಧ್ಯ ಆಗಿರ್ಬೇಕು. ಸೊ ಈ ಆಧಾರದೊಳಗೆ ಈ ಯೋಜನೆ ಜಾರಿಗೆ ಬಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಆರ್ಥಿಕವಾಗಿ ಹಿಂದುಳಿದ ವಸತಿ ರಹಿತರಿಗೆ ವಸತಿಯನ್ನ ಕಲ್ಪಿಸಿಕೊಡುವ ಉದ್ದೇಶಕ್ಕೆ ಬಸವ ವಸತಿ ಯೋಜನೆ ಜಾರಿಗೆ ಬಂತು. ಹಾಗಾದ್ರೆ ಒಂದು ಜನವನ್ನ ಆರ್ಥಿಕವಾಗಿ ಹಿಂದುಳಿದವರು ಅಂತ ಗುರುತಿಸಬೇಕಾದ್ರೆ ಅವರ ಆದಾಯದ ಮಿತಿ ಎಷ್ಟಿರ್ಬೇಕು? 2 ಲಕ್ಷನೋ 3 ಲಕ್ಷನೋ ಅಥವಾ 10 ಲಕ್ಷನೋ 15 ಲಕ್ಷನೋ ಅಂತ ಬಂದಾಗ ಅಷ್ಟರವರೆಗೂ ಇರಲ್ಲ. ನೆನಪಿರ್ಲಿ, ಒಬ್ಬ ವಸತಿ ಯೋಜನೆಯ ಫಲಾನುಭವಿಯನ್ನ ಆರ್ಥಿಕವಾಗಿ ಹಿಂದುಳಿದವನು ಅಂತ ಗುರುತಿಸಬೇಕಾದ್ರೆ ಯಾವುದೇ ಯೋಜನೆ ಆಗಲಿ ಗ್ರಾಮೀಣ ಭಾಗದೊಳಗ 32,000 ರೂಪಾಯಿಗಳ ಮಿನಿಮಮ್ ಇನ್ಕಮ್ ಅನ್ನ ಇಲ್ಲಿ ಗುರಿಯನ್ನಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ವಾರ್ಷಿಕ ಆದಾಯದ ಮಿತಿ 32,000ಕ್ಕಿಂತನೂ ಕಡಿಮೆ ಇರುವಂತಹ ಆದಾಯ ಹೊಂದಿರುವಂತಹ ಹಿಂದುಳಿದ ವರ್ಗದವನು ಈ ಯೋಜನೆಯ ಫಲಾನುಭವಿಯಾಗೋದಕ್ಕೆ ಸಾಧ್ಯ ಇದೆ. ಓಕೆನಾ? ಈ ಮುಖ್ಯ ಅಂಶ ಏನೈತಲ್ಲ, ಇದು ನಿಮ್ಗೆ ಪ್ರಶ್ನೆ ಆಗ್ತದೆ. ಗ್ರಾಮೀಣ ವಸತಿ ಯೋಜನೆಗಳನ್ನ ತಲುಪಿಸುವಲ್ಲಿ ಗ್ರಾಮೀಣ ಭಾಗದ ಫಲಾನುಭವಿಗಳ ವಾರ್ಷಿಕ ಆದಾಯದ ಮಿತಿ ಎಷ್ಟಿರಬೇಕು ಅಂತ ಪ್ರಶ್ನೆ ಕೇಳ್ತಾನೆ. ಗ್ರಾಮೀಣ ಭಾಗದ ವಸತಿ ಯೋಜನೆಯನ್ನ ತಲುಪಿಸಬೇಕಾದ್ರೆ ಫಲಾನುಭವಿಗಳ ಆದಾಯದ ಮಿತಿ ಎಷ್ಟಿರ್ಬೇಕು ಅಂತ ಪ್ರಶ್ನೆ ಕೇಳ್ತಾನೆ. ಫಲಾನುಭವಿಗಳ ಆದಾಯದ ಮಿತಿ 32,000 ಇರಬೇಕು. ಅಂದ್ರೆ 32,000 ಅಥವಾ 32,000ಕ್ಕಿಂತ ಕಡಿಮೆ. ಒಂದು ವರ್ಷದೊಳಗ ಅವರ ದುಡಿಮೆಯ ಒಟ್ಟು ಆದಾಯ 32,000ಕ್ಕಿಂತ ಹೆಚ್ಚಿರಬಾರ್ದು. ಹೆಚ್ಚಿತ್ತು ಅಂತಂದ್ರೆ ಅವರು ಈ ಯೋಜನೆಗೆ ಫಲಾನುಭವಿಗಳಾಗಲ್ಲ. ಇವತ್ತು ಹೆಚ್ಚಾಗಲ್ ಬಿಡ್ರಿ. ಯಾಕನ್ನಪ್ಪ ಅಂದ್ರೆ ಸಾಕಷ್ಟು ಜನರದು ಆದಾಯದ ಮಿತಿಯನ್ನ ಯಾವ್ದರಿಂದ ಗುರುತಿಸ್ತೇವೆ ಅಂತಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಮೂಲಕ ಗುರುತಿಸ್ತೇವೆ. ನಮ್ಮ ಇನ್ಕಮ್ ಸರ್ಟಿಫಿಕೇಟ್ ಒಳಗೆ ನಾವು ನೋಡ್ತಿರ್ತೇವೆ. ಇವನ್ ನಾನು ಆಫ್ಲೈನ್ ತರಗತಿಯಲ್ಲಿಯೂ ಕೂಡ ಪಾಠ ಮಾಡ್ಬೇಕಾದ್ರೆ ಇದಕ್ಕೆ ಹುಡುಗರಿಗೆ ಪ್ರಶ್ನೆ ಕೇಳ್ತಾ ಇರ್ತಾನೆ, ನಿಮ್ಮ ಆದಾಯದ ಮಿತಿ ಎಷ್ಟಪ್ಪ ಅಂತ ಹುಡುಗರಿಗೆ ಪ್ರಶ್ನೆ ಕೇಳಿದ್ರೆ, ವಸತಿ ಯೋಜನೆ ಆದಾಯದ ಮಿತಿ ಎಷ್ಟಪ್ಪ ಅಂತ ಕೇಳಿದ್ರೆ ಆ ಹುಡುಗರು 10,000, 12,000, 11,000 ಅಂತೇಳಿ ತಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಾಗ ಏನ್ ಆದಾಯ ಇರುತ್ತಲ್ಲ ಅದನ್ನ ಉತ್ತರ ಕೊಡ್ತಿರ್ತಾರ. ಅದು ಅವ್ರ ತಪ್ಪಲ್ಲ. ಹಾಗಾಗಿ ನಾವು ಇವತ್ತು ಇನ್ಕಮ್ ಸರ್ಟಿಫಿಕೇಟ್ ಹೇಗಿರ್ತವೆ ಅಂತಂದ್ರೆ 32,000ಗಿಂತಲೂ ಕಡಿಮೆ ಆದಾಯವನ್ನು ಹೊಂದಿರುವ ಹಾಗೆ ರೆಡಿ ಆಗಿರ್ತವೆ. ಅಂದ್ರೆ ನೇರವಾಗಿ, ಅಂದ್ರೆ ಅದು ಪರೋಕ್ಷನಿರ್ಲಿ ಪ್ರತ್ಯಕ್ಷನಿರ್ಲಿ ಆ ಒಂದು ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡೋದು ಬೇಡ. ಬಟ್ ಇಲ್ಲಿ ಏನಾಗಿರ್ಬೇಕು, 32,000ಕ್ಕಿಂತಲೂ ಕಡಿಮೆ ಆದಾಯವನ್ನು ಹೊಂದಿರತಕ್ಕಂಥವ್ರು ಏನಾಗಿರ್ತಾರೆ, ವಸತಿ ಯೋಜನೆ ಫಲಾನುಭವಿಗಳು ಆಗಿರ್ತಾರೆ. ಅದು ಯಾವುದೇ ವಸತಿ ಯೋಜನೆ ಆಗಿರ್ಲಿ, ಇವನ್ ಬಸವ ವಸತಿ ಆಗಿರ್ಲಿ, ಇಂದಿರಾ ಆವಾಸ್ ಆಗಿರ್ಲಿ, ಅಂಬೇಡ್ಕರ್ ನಿವಾಸ್ ಯೋಜನೆ ಆಗಿರ್ಲಿ, ಆಮೇಲೆ ಡಿ ದೇವರಾಜ್ ಅರಸು ಯೋಜನೆ, ಅದು ಬೇರೆ ಇದೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡೋಣ. ಇಸ್ ಇಟ್ ಕ್ಲಿಯರ್? ಸೊ ಈ ತರ 32,000ಕ್ಕಿಂತನೂ ಕಡಿಮೆ ಆದಾಯ ಹೊಂದಿರತಕ್ಕಂಥವ್ರು. ಸರಿ, ಹಾಗಾದ್ರೆ ಯಾರು ಈ ಫಲಾನುಭವಿಗಳಿಗೆ ಆಯ್ಕೆ ಆಗ್ತಾರಲ್ಲ, ಫಲಾನುಭವಿಗಳ ಆಯ್ಕೆ ಆದ್ರೆ ಬಸವ ವಸತಿ ಯೋಜನೆ ಎಷ್ಟು ಘಟಕ ವೆಚ್ಚ ಇದೆ ಅಂತ ಪ್ರಶ್ನೆ ಕೇಳ್ತಾನೆ. ಘಟಕ ವೆಚ್ಚ ಎಸ್, ಈ ಬಸವ ವಸತಿ ಯೋಜನೆಯಡಿ ಜನರಿಗೆ ತಲುಪಬಹುದಾದಂತಹ ಘಟಕ ವೆಚ್ಚ ಎಷ್ಟುಪ್ಪ ಅಂತಂದ್ರೆ ನೆನ್ಪಲ್ಲಿ ಎಟ್ ಪ್ರೆಸೆಂಟ್ 1.50 ಲಕ್ಷ ಅಂತ ಹೇಳಿ. 1.50 ಲಕ್ಷ ಈಸ್ ನಥಿಂಗ್ ಬಟ್ 1.5 ಲಕ್ಷ ಆದಾಯ ಇವತ್ತೇನಾಗುತ್ತೆ ಈ ವಸತಿ ಯೋಜನೆಯ ಫಲಾನುಭವಿಗಳಿಗೆ ತಲುಪುತ್ತೆ. ಎಷ್ಟು? 1.50 ಲಕ್ಷ. ನೋಡ್ರಿ, ಯಾರು ಬಸವ ವಸತಿ ಯೋಜನೆಯ ಫಲಾನುಭವಿಗಳಾಗ್ತಾರೋ ಅಥವಾ
ನಮಗೇನು ಇವತ್ತು ಜನತಾ ಮನೆ ಬರ್ತಾವ ಅಥವಾ ಜನತಾ ಪ್ಲಾಟ್ ಅಂತ ಕರಿತೇವಲ್ಲ, ಆ ಜನತಾ ಪ್ಲಾಟ್ ಒಳಗ ನಿಮ್ಗೆ ಏನಾದ್ರು 1,50,000 ತನಕ ದುಡ್ಡು ಬಂದಿತ್ತಂದ್ರೆ ನೀವು ತಿಳ್ಕೊಬೇಕು ಅದು ಬಸವ ವಸತಿ ಯೋಜನೆ ಸಿಕ್ಕದ ಅಂತ ಹೇಳಿ. ಒಂದು ವೇಳೆ ಇದು OBC ಅವರಿಗೆ 1.50 ಲಕ್ಷ ಇತ್ತಂದ್ರೆ ಇನ್ನು SC ಮತ್ತು ST ಗಳಿಗೆ ಪ್ಲಸ್ 30,000 ಹೆಚ್ಚುವರಿ ಅನುದಾನ ಲಭ್ಯ ಆಗ್ತದೆ. 30,000 ಹೆಚ್ಚುವರಿ ಅನುದಾನ. ಬಟ್ ಅವ್ರಿಗೂ 1.5 ಲಕ್ಷನೇ, ಇವ್ರಿಗೂ 1.5 ಲಕ್ಷನೇ. ಆದ್ರೆ SC ST ಅವ್ರಿಗೆ ಏನಾಗ್ತದೆ, ಹೆಚ್ಚುವರಿಯಾಗಿ 30,000 ರೂಪಾಯಿಗಳ ಹೆಚ್ಚುವರಿ ಅನುದಾನವನ್ನು ನೀಡಲಾಗ್ತದೆ. ಅವ್ರಿಗೆ 180, ಉಳಿದವರಿಗೆಲ್ಲ 150 ಆಗಿರ್ತದೆ. ನಾಳೆ ನಿಮಗೆ ಪ್ರಶ್ನೆ ಕೇಳ್ತಾರೆ, ಬಸವ ವಸತಿ ಯೋಜನೆ ಆಯ್ಕೆಯಾಗುವ ಫಲಾನುಭವಿಗಳ ಆದಾಯದ ಮಿತಿ ಎಷ್ಟು ಅಂತ ಪ್ರಶ್ನೆ. ಆದಾಯದ ಮಿತಿ ಅಲ್ಲ, ಬಸವ ವಸತಿ ಯೋಜನೆಯ ಫಲಾನುಭವಿಗಳಿಗೆ ಸಿಗಬಹುದಾದ ಒಟ್ಟು ಘಟಕ ವೆಚ್ಚ ಎಷ್ಟು ಅಂತ ಪ್ರಶ್ನೆ ಕೇಳ್ತಾನೆ. ಇಲ್ಲಿ ಘಟಕ ವೆಚ್ಚ ಎಷ್ಟಿರ್ತದೆ, 1.50 ಲಕ್ಷ. ಇದು ರೀಸೆಂಟ್ KS ಅಂತಹ ಎಕ್ಸಾಮ್ಗಳಲ್ಲಿಯೂ ಕೂಡ ಪ್ರಶ್ನೆ ಆಗಿದಾವೆ ನಿಮಗೆ. ಒಂದಿಷ್ಟು ನೀವೇನ್ ಮಾಡ್ಬೇಕು ಆತ್ಮೀಯ ಸ್ಪರ್ಧಾ ಮಿತ್ರರೇ, ಈ KS ನ ನೋಟಿಫಿಕೇಶನ್ ಅಲ್ಲೇ KS ನ ಹಳೆ ಎಕ್ಸಾಮ್ಗಳಲ್ಲಿ ಪೇಪರ್ ಸೆಕೆಂಡ್ ಬರ್ತದೆ, ಪೇಪರ್ ಸೆಕೆಂಡ್ ಅಂತ ಹೇಳಿ. ಆ ಪೇಪರ್ ಸೆಕೆಂಡ್ ನಿಮಗೆ KPSC ಸೈಟ್ ನಾಗ ಹೋದ್ರೆ ಒಂದ್ ಸೈಡ್ ಪಠ್ಯಕ್ರಮ ಮತ್ತು ಪ್ರಶ್ನೆ ಪತ್ರಿಕೆಗಳಂತದವೆ. ಆ ಪ್ರಶ್ನೆ ಪತ್ರಿಕೆಗಳ ಕ್ಲಿಕ್ ಮಾಡಿ ಗೆಜೆಟೆಡ್ ಪ್ರೊಬೇಷನರೀಸ್ ಅಂತ ಸಿಗುತ್ತೆ, KS ಪ್ರಶ್ನೆ ಪತ್ರಿಕೆಗಳು. ಅಲ್ಲಿ ಹೋಗಿ ಪೇಪರ್ ಸೆಕೆಂಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಈ ಆರ್ಥಿಕ ಸಮೀಕ್ಷೆ ಮೇಲೆ ಸಿಕ್ಕಾಪಟ್ಟೆ ಪ್ರಶ್ನೆಗಳಿರ್ತವೆ. ಅವುಗಳನ್ನ ನೋಡ್ಕೊಂಡಾಗ ಈ ವಿಷಯದ ಮೇಲೆ ಹೇಗೆ ಪ್ರಶ್ನೆಗಳು ಬರ್ತವೆ ಅನ್ನೋದಕ್ಕೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ, ಈ ವಿಷಯದ ಮೇಲೆ ಓದೋದಕ್ಕೆ ಆಸಕ್ತಿ ಹೆಚ್ಚಾಗ್ತದೆ. ಓಕೆ, ಸೊ ಈಗ ಇಲ್ಲಿ ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿ, ಇಲ್ಲಿ ಎಷ್ಟು ಘಟಕ ವೆಚ್ಚ ಸಿಗ್ತದೆ, 1.50 ಲಕ್ಷ ರೂಪಾಯಿವರೆಗೆ ಆದಾಯದ ಮೊತ್ತ, ಅವರಿಗೆ ಘಟಕ ವೆಚ್ಚ ಲಭ್ಯ ಇರತಕ್ಕಂಥದ್ದು. ನಾಳೆ ಇದು ಪ್ರಶ್ನೆ ಆಗ್ತದೆ. ಸರಿ ಸರ್, ಈಗ ಇಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ, ಇವರು ತೀರಾ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಂತಂದೇಳಿ ಗುರುತಿಸ್ಕೋಬೇಕಾಗಿತ್ತಂದ್ರೆ ಹೇಗೆ ಅವ್ರನ್ನ ಗುರುತಿಸ್ಕೊಳ್ಳೋದು, ಎಂತವ್ರು ಫಲಾನುಭವಿಗಳಾಗ್ತಾರೆ ಅಂತ ಬಂದಾಗ ನಾವೆಲ್ಲ ಗ್ರಾಮೀಣ ಭಾಗದೊಳಗೆ ಜೋಕ್ ಮಾಡ್ಲಿಕ್ಕೆ ಹೇಳ್ತಿರ್ತೇವೆ ನೋಡ್ರಿ, ಯಾರು ಈ ಮೆಂಬರ್ಗೆ ತೀರಾ ಆತ್ಮೀಯರಿದ್ದಾರೋ, ಅಧ್ಯಕ್ಷರಿಗೆ ತೀರಾ ಆತ್ಮೀಯರು ಯಾರಿದ್ದಾರೋ ಅವರು ಫಲಾನುಭವಿಗಳಾಗ್ತಾರೆ ಅಂತ ತಿಳ್ಕೊಂಡಿರ್ತೇವೆ. ಬಟ್ ಆತರ ಇಲ್ಲ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ಯಾವುದೇ ಗ್ರಾಮೀಣ ವಸತಿ ಯೋಜನೆ ಫಲಾನುಭವಿಗಳನ್ನ ಆಯ್ಕೆ ಆಗ್ಬೇಕಾಗಿತ್ತು ಅಂತಂದ್ರೆ ನೆನಪಿರ್ಲಿ, 2004 ಮತ್ತು 5ನೇ ಸಾಲಿಗಿಂತನೂ ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ ಶಾಸಕನ ನೇತೃತ್ವದೊಳಗ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಾ ಇದ್ರು. ಆದ್ರೆ ಅಲ್ಲಿ ಒಂದಿಷ್ಟು ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಆನಂತರ 2005 ಮತ್ತು 6ನೇ ಸಾಲಿಗೆ ಫಲಾನುಭವಿಗಳನ್ನ ಆಯ್ಕೆ ಮಾಡುವ ವಿಧಾನವನ್ನ ಬದಲಾವಣೆ ಮಾಡಿದ್ದಾರೆ. ಇದನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಈ ಯೋಜನೆ ನಿಮಗೆ ಓದ್ಕೊಂಡ್ರೆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ವಿಷಯ ವಸ್ತುನೂ ಆಗ್ತದೆ, ಜೊತೆಗೆ ನಿಮಗೆ ತಲುಪಬಹುದಾದ ಸೌಲಭ್ಯಗಳನ್ನು ಹೇಗೆ ಪಡ್ಕೋಬೇಕು ಅನ್ನೋದಕ್ಕೂ ಕೂಡ ಮಾಹಿತಿ ಲಭ್ಯ ಆಗ್ತದೆ. 2005 ಮತ್ತು 6 ನಂತರ ಗ್ರಾಮೀಣ ಭಾಗದಲ್ಲಿ ವಸತಿ ಯೋಜನೆಯ ಫಲಾನುಭವಿಗಳನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅಂದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನನ್ನ ಗ್ರಾಮ ಸಭೆಯ ಅಧ್ಯಕ್ಷನನ್ನಾಗಿ ಮಾಡ್ತಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷನನ್ನ ಗ್ರಾಮ ಸಭೆಯ ಅಧ್ಯಕ್ಷನನ್ನಾಗಿ ಮಾಡ್ತಾರೆ. ಆ ಅಧ್ಯಕ್ಷನ ಸಮ್ಮುಖದಲ್ಲಿ ಗ್ರಾಮ ಸಭೆಯನ್ನ ಏರ್ಪಡಿಸಿ ಫಲಾನುಭವಿಗಳನ್ನ ಆಯ್ಕೆ ಮಾಡಲಾಗ್ತದೆ. ನೆನಪಿರಲಿ, ಹೆಂಗ್ ಆಯ್ಕೆ ಮಾಡೋದು? ಫಾರ್ ಎಕ್ಸಾಂಪಲ್, ಒಂದು ಹಳ್ಳಿಗೆ 500 ಮನೆಗಳು ಬಂದಿದಾವೆ ಅಂತ ತಿಳ್ಕೊಳ್ಳಿ. ಯಾವ ಯೋಜನೆ? ಬಸವ ವಸತಿ ಯೋಜನೆ. 500 ಮನೆಗಳು ಬಂದಾವ, ಅಲ್ಲಿ ಅಪ್ಲಿಕೇಶನ್ 700 ಜನ ಹಾಕಿದ್ದಾರೆ ಅಂತ ತಿಳ್ಕೊಳ್ಳಿ. ಎಲ್ಲರೂ ಅರ್ಹರೇ. 700 ಜನ ಅಪ್ಲಿಕೇಶನ್ ಹಾಕಿದ್ರೆ ಈ ಯೋಜನೆಗೆ ಅಂದ್ರೆ ಎಲ್ಲರ ಹೆಸರುಗಳನ್ನ ಬರೆದು ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಡೀ ಗ್ರಾಮ ಸಭೆಯಲ್ಲಿ ಜನತೆಯ ಮುಂದೆ ಚೀಟಿ ಎತ್ತುವುದರ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಾರೆ. ಇದುವೇ ಓಕೆನಾ? ಸರ್ಕಾರ ಇಲ್ಲಿ ವಸತಿ ಯೋಜನೆ ಫಲಾನುಭವಿಗಳನ್ನು ಹೇಗೆ ಆಯ್ಕೆ ಮಾಡ್ತದೆ ಅಂದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆಯ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ಈ ವಾಕ್ಯನ ನೆನ್ಪಿಟ್ಕೊಳ್ಳಿ. ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆಗಳ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ಈ ಪ್ರಶ್ನೆಯನ್ನ 2017ರ FDAದೊಳಗೆ ಕೇಳಿದಂತ ಪ್ರಶ್ನೆ ಅಲ್ಲ, 2017ರ PDOದೊಳಗೆ ಪ್ರಶ್ನೆ ಇದೆ. ಅಲ್ಲಿ ನೀವು ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು. ನೋಡಿ, ಇಲ್ಲಿ ವಸತಿ ಯೋಜನೆ ಫಲಾನುಭವಿಗಳನ್ನ ಹೆಂಗ್ ಆಯ್ಕೆ ಮಾಡ್ಕೊಳ್ಳೋದು ಅಂದ್ರೆ ಗ್ರಾಮ ಸಭೆಗಳನ್ನ ಆಯೋಜಿಸಬೇಕು. ಆ ಗ್ರಾಮ ಸಭೆಯೊಳಗ ಇಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡ್ಬೇಕು. ಇಲ್ಲಿ ನಾವು ಅವ್ರಿಗೆ ಅಷ್ಟು ದುಡ್ಡು ಕೊಡ್ಬೇಕು, ಇವ್ರಿಗೆ ಇಷ್ಟು ದುಡ್ಡು ಕೊಡ್ಬೇಕು ಅನ್ನುವಂತಹ ಯಾವುದೇ ನಿಯಮಗಳಿಲ್ಲ. ಸರ್ಕಾರದ ನಿಯಮ ಇರೋದು ಹೀಗೆ. ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಇದು ಬಸವ ವಸತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ. ಇದೇ ಯೋಜನೆಯನ್ನ ಮತ್ತೆ ನಮಗೆ ಇಂದಿರಾ ಆವಾಸ್ ಯೋಜನೆಗೂ ಕೂಡ ಹೋಲ್ತಕ್ಕಂಥದ್ದು. ಬಸವ ವಸತಿ ಯೋಜನೆ ಏನೈತಲ್ಲ, ಇದೇ ನಿಯಮಗಳೇ ಇಂದಿರಾ ಆವಾಸ್ ಯೋಜನೆಗೆ ಇರ್ತಕ್ಕಂಥದ್ದು. ಯಾವುದು? ಬಸವ ವಸತಿ ಯೋಜನೆ ಉದ್ದೇಶ ಗೊತ್ತಾಯ್ತಲ್ಲ, ಆರ್ಥಿಕವಾಗಿ ಹಿಂದುಳಿದಂತಹ
ಫಲಾನುಭವಿಗಳನ್ನ ಗುರುತಿಸೋದು, ಅವರಿಗೆ ಮನೆಗಳನ್ನ ತಲುಪಿಸೋದು. ಈ ಯೋಜನೆಯಡಿ ಈ ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕಂದ್ರೆ ವಾರ್ಷಿಕ ಆದಾಯದ ಮಿತಿ 32,000. ಅವರಿಗೆ ಘಟಕ ವೆಚ್ಚ ಎಷ್ಟು ಸಿಗುತ್ತಪ್ಪ ಅಂದ್ರೆ 1.5 ಲಕ್ಷ ಸಿಗುತ್ತದೆ. ಅವರನ್ನು ಹೇಗೆ ಆಯ್ಕೆ ಮಾಡ್ತಾರಪ್ಪ ಅಂದ್ರೆ ಗ್ರಾಮ ಸಭೆಗಳ ಮೂಲಕ ಗ್ರಾಮ ಪಂಚಾಯತಿ ಅಧ್ಯಕ್ಷನ ನೇತೃತ್ವದೊಳಗೆ ಆಯ್ಕೆ ಮಾಡ್ತಕ್ಕಂಥದ್ದು. ಇದು ಬಸವ ವಸತಿ ಯೋಜನೆ ಸಂಬಂಧಪಟ್ಟದ. ಇದನ್ನೇ ಹೋಲಿಕೆ ಆಗುವ ಹಾಗೆ ಇಂದಿರಾ ಆವಾಸ್ ಯೋಜನೆ ಇರ್ತಕ್ಕಂಥದ್ದು. ಯಾವುದು? ಇಂದಿರಾ ಆವಾಸ್ ಯೋಜನೆ. ಯಾವುದು? ಇಂದಿರಾ ಆವಾಸ್ ಯೋಜನೆ ಇರ್ತಕ್ಕಂಥದ್ದು. ಈ ಇಂದಿರಾ ಆವಾಸ್ ಯೋಜನೆ ಇದು ಜಾರಿಗೆ ಬಂದಿದ್ದು ಅಂತ ಬಂದಾಗ 1989 ಮತ್ತೆ 90ನೇ ಸಾಲಿನಲ್ಲಿ 1989 ಮತ್ತೆ 90ನೇ ಸಾಲಿನಲ್ಲಿ ಈ ಭಾರತ ಸರ್ಕಾರ ಜಾರಿಗೆ ತಂದ ಮೊದಲ ವಸತಿ ಯೋಜನೆ ಅಂತೇಳಿ ಹೆಚ್ಚು ಪ್ರಸಿದ್ಧಿ ಇದೆ. ಇವತ್ತಿಗೂ ಕೂಡ ಈ ಇಂದಿರಾ ಆವಾಸ್ ಯೋಜನೆ ಹಳ್ಳಿ ಒಳಗೆ ಎಷ್ಟು ಫೇಮಸ್ ಇದೆಯಪ್ಪ ಅಂದ್ರೆ ಅದು ಯಾವುದೇ ಮನೆ ಬರಲಿ ಇಂದ್ರಮ್ಮನ ಮನೆ ಬಂದವ ಅಂತೇಳಿ ಇವತ್ತು ಹಳ್ಳಿಗರು ಮಾತನಾಡ್ಕೊಳ್ಳುವಷ್ಟು ಈ ಯೋಜನೆ ಫೇಮಸ್ ಇರ್ತಕ್ಕಂಥದ್ದು. ಓಕೆನಾ? ಯಾಕಂದ್ರೆ ಎಷ್ಟೋ ಜನ ನಿರಾಶ್ರಿತರಿಗೆ, ಆಮೇಲೆ ಎಷ್ಟೋ ಜನ ಬಡತನದಲ್ಲಿರುವಂತವ್ರಿಗೆ, ವಸತಿ ಸೌಲಭ್ಯ ಇಲ್ಲದೆ ಇರೋರಿಗೆ ಇವತ್ತು ಈ ಇಂದಿರಾ ಆವಾಸ್ ಯೋಜನೆ ಮೂಲಕ, ಆಮೇಲೆ ಬಸ ವಸತಿ ಯೋಜನೆ ಮೂಲಕ ಆಶ್ರಯವನ್ನ ತಲುಪಿಸುವ ಹಾಗೆ ಇವತ್ತಿನ ಸರ್ಕಾರಗಳು ಕೆಲಸ ಮಾಡ್ತಾ ಇದಾವೆ. ಆ ಪ್ರಾಮಾಣಿಕ ಸರ್ಕಾರಗಳಿಗೆ ನಮ್ಗೆಲ್ರಿಗೂ ಋಣಿಯಾಗಿರ್ಬೇಕು. ನೆಕ್ಸ್ಟ್, ಈ ಇಂದಿರಾ ಆವಾಸ್ ಯೋಜನೆ 1989 ಮತ್ತು 90ರಲ್ಲಿ ಜಾರಿಗೆ ಬಂತು. ಈ ವಸತಿ ಯೋಜನೆ ಇದರ ಉದ್ದೇಶನೂ ಕೂಡ ಏನಾಗಿತ್ತಪ್ಪ ಅಂತಂದ್ರೆ ಸೇಮ್ ಆಸ್ ಬಸವ ವಸತಿ ಯೋಜನೆ, ಆರ್ಥಿಕವಾಗಿ ಹಿಂದುಳಿದ ಗ್ರಾಮೀಣ ಭಾಗದ ಜನತೆಗೆ ಮನೆಗಳನ್ನ ಸೌಲಭ್ಯಗಳ ಅಥವಾ ವಸತಿ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಇಲ್ಲಿಯೂ ಕೂಡ ಸೇಮ್ ಆದಾಯದ ಮಿತಿ ನೆನಪಿರ್ಲಿ 32,000 ಇರ್ತಕ್ಕಂಥದ್ದು. ವಾರ್ಷಿಕ ಆದಾಯದ ಮಿತಿ 32,000 ಇರ್ತಕ್ಕಂಥದ್ದು. ಈ ಯೋಜನೆಯಡಿ ಘಟಕ ವೆಚ್ಚ ಎಷ್ಟು ಕೊಡ್ತಾರೆ ಅನ್ನುವಂಥದ್ದು ಮುಖ್ಯ ಆಗ್ತಕ್ಕಂಥದ್ದು. ಯಾವುದು? ಈ ಯೋಜನೆಯಡಿ ಘಟಕ ವೆಚ್ಚ ಎಷ್ಟು ತಲುಪಲಾಗ್ತದೆ? ಘಟಕ ವೆಚ್ಚ ಎಷ್ಟು ತಲುಪುತ್ತೆ ಅಂತಂದ್ರೆ ನೆನಪಿರ್ಲಿ, ಈ ಯೋಜನೆ ಘಟಕ ವೆಚ್ಚ 1.20 ಲಕ್ಷ ಕೊಡ್ತಾರೆ. ಎಷ್ಟು? 1.20 ಲಕ್ಷ. ಇಲ್ಲಿ ವಸತಿ ಯೋಜನೆ ಬಸ ವಸತಿ ಯೋಜನೆ ಮಾಡಿದ್ರೆ ಇಲ್ಲಿ 30,000 ರೂಪಾಯಿ ಕಡಿಮೆ, 1,20,000 ರೂಪಾಯಿ ಕೊಡ್ತಾನೆ. ಈ 1,20,000ವನ್ನ ಕೇಂದ್ರ ಮತ್ತು ರಾಜ್ಯಗಳು ಅನುದಾನವನ್ನ ಹಂಚಿಕೆ ಮಾಡ್ಕೊಳ್ತಾವೆ. ಮತ್ತೆ ಕೇಂದ್ರ ಸರ್ಕಾರ 72,000 ದುಡ್ಡು ಕೊಟ್ರೆ ರಾಜ್ಯ ಸರ್ಕಾರ 48,000ಗಳಷ್ಟು ದುಡ್ಡು ಕೊಡ್ತದೆ. ಅಂದ್ರೆ 48,000. ಇದು 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಈ ಯೋಜನೆಗೆ ಅನುದಾನವನ್ನ ಹಂಚಿಕೆ ಮಾಡ್ಕೊಳ್ತಾರೆ. ಯಾವುದಕ್ಕೆ? ಇಂದಿರಾ ಆವಾಸ್ ಯೋಜನೆಗೆ. ಸೊ ಇದರ ಘಟಕ ವೆಚ್ಚ ಎಷ್ಟಪ್ಪ ಅಂದ್ರೆ 1,20,000. ಇಂದಿರಾ ಆವಾಸ್ ಯೋಜನೆ ಮೇಲೆ ವಸತಿ ಯೋಜನೆ ಫಲಾನುಭವಿಗಳ ಆದಾಯದ ಮಿತಿನೂ ಪ್ರಶ್ನೆ ಆಗ್ಯದ. ಎಷ್ಟು ಘಟಕ ವೆಚ್ಚ ಕೊಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗ್ಯದ. ನೆನ್ಪಿಟ್ಕೊಳ್ಳಿ, ಇಂದಿರಾ ಆವಾಸ್ ಯೋಜನೆ ಘಟಕ ವೆಚ್ಚ ಎಷ್ಟಪ್ಪ ಅಂದ್ರೆ 1,20,000. ಆದಾಯದ ಮಿತಿ ಎಷ್ಟಿರ್ಬೇಕು? 32,000. ಇಲ್ಲಿ ಆದಾಯದ ಅನುಪಾತ ಏನಪ್ಪಾ ಅಂದ್ರೆ 60:40. 60:40 ಅಂತಂದ್ರೆ 60% ಅಷ್ಟು ಕೇಂದ್ರ ಸರ್ಕಾರ, 40% ಅಷ್ಟು ರಾಜ್ಯ ಸರ್ಕಾರ. ಈಶಾನ್ಯ ರಾಜ್ಯಗಳಲ್ಲಿ 90:10. ಕೇವಲ 10% ಮಾತ್ರ ರಾಜ್ಯಗಳು, 90% ಅಷ್ಟು ಕೇಂದ್ರ ಸರ್ಕಾರನೇ ಕೊಡ್ತದೆ ಈಶಾನ್ಯ ರಾಜ್ಯಗಳಲ್ಲಿ. ಆಮೇಲೆ ಈ ಯೋಜನೆಡಿ SC/ST ಗಳಿಗೆ ಮತ್ತೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 30,000 ರೂಪಾಯಿ ಕೊಡ್ತದೆ. ಮತ್ತೆ ರಾಜ್ಯ ಸರ್ಕಾರ SC/ST ಗಳಿಗೆ ಇಂದಿರಾ ಆವಾಸ್ ಯೋಜನೆ ಮತ್ತೆ ಹೆಚ್ಚುವರಿಯಾಗಿ 30,000 ಕೊಡ್ತದೆ. ಈ ಯೋಜನೆ SC ಮತ್ತು ST ಗಳಿಗೆ 1.50 ಲಕ್ಷ ಲಭ್ಯ ಇರ್ತಕ್ಕಂಥದ್ದು. ದಿಸ್ ಈಸ್ ಇಂದಿರಾ ಆವಾಸ್ ಯೋಜನೆ. ಈ ಏನು ಅಂಕಿಅಂಶಗಳು ಬರೆದಿದ್ದೀನಲ್ಲ, ಈ ಅಂಕಿಅಂಶಗಳು ನಮಗೇನಾಗ್ತವೆ? ಪ್ರಶ್ನೆಗಳಾಗ್ತಾ ಇರ್ತವೆ. ಡನ್ ಸರ್. ಇದಾದ್ಮೇಲೆ ಅಂಡ್ ದ ನೆಕ್ಸ್ಟ್ ಮತ್ತೆ ಪ್ರಮುಖ ಯೋಜನೆ ಅಂತ ಬಂದಾಗ, ಇದಾದ್ಮೇಲೆ ಮತ್ತೊಂದು ಪ್ರಮುಖ ಯೋಜನೆ ಅಂದ್ರೆ ದಟ್ ಈಸ್ ಅಂಬೇಡ್ಕರ್ ನಿವಾಸ್ ಯೋಜನೆ ಅಂತ ಬರ್ತದೆ. ಯಾವುದು? ಅಂಬೇಡ್ಕರ್ ನಿವಾಸ್ ಯೋಜನೆ. ಅಂಬೇಡ್ಕರ್ ನಿವಾಸ್ ಯೋಜನೆ. ಈ ಅಂಬೇಡ್ಕರ್ ನಿವಾಸ್ ಯೋಜನೆ ಇದು ಯಾವ್ದ್ರಲ್ಲಿ ಜಾರಿ ಬಂತು ಅಂದ್ರೆ ಇದು ಕೇಂದ್ರ ಸರ್ಕಾರದ ಯೋಜನೆ. ಇದು ಈ ಕೇಂದ್ರ ಸರ್ಕಾರದ ಯೋಜನೆ 2015 ಮತ್ತು 16ನೇ ಸಾಲಿನಲ್ಲಿ ಜಾರಿ ಬಂತು. 2015 ಮತ್ತು 16ನೇ ಸಾಲಿನಲ್ಲಿ ಅಂಬೇಡ್ಕರ್ ನಿವಾಸ್ ಯೋಜನೆ ಜಾರಿ ಬಂತು. ಇಲ್ಲಿ ಫಲಾನುಭವಿಗಳು ಏನಾಗಿದ್ರಪ್ಪ ಅಂತಂದ್ರೆ ಈ ಯೋಜನೆಯನ್ನ ಗ್ರಾಮೀಣ ಭಾಗಕ್ಕೂ ಮತ್ತು ನಗರ ಭಾಗಕ್ಕೂ ಕೂಡ ಹೊಂದಿಸ್ಕೊಡ್ತಕ್ಕಂಥದ್ದು. ಯಾವ ಭಾಗಕ್ಕೆ? ಗ್ರಾಮೀಣ ಭಾಗಕ್ಕೂ ಮತ್ತು ನಗರ ಭಾಗಕ್ಕೂ ಕೂಡ ಈ ಯೋಜನೆಯನ್ನ ಕಲ್ಪಿಸಿಕೊಡ್ಲಾಗ್ತದೆ. ಈ ಅಂಬೇಡ್ಕರ್ ಅಂದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡ್ಬೇಕು ಇದು ಎಂತವ್ರಿಗೆ ಅಂತ ಬಂದಾಗ, ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವರ್ಗದವರಿಗೆ ಮಾತ್ರ ಈ ಯೋಜನೆ ಲಭ್ಯ ಇರ್ತಕ್ಕಂಥದ್ದು. SC ಮತ್ತು STಗಳು. ಎಂತ SC ಮತ್ತು STಗಳು? ಆರ್ಥಿಕವಾಗಿ ಹಿಂದುಳಿದ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿನ
ಆ ಒಂದು ಫಲಾನುಭವಿಗಳಿಗೆ ಈ ಯೋಜನೆ ಲಭ್ಯ ಇರ್ತಕ್ಕಂಥದ್ದು. ಯಾಸ್ಟೀಸ್ ಅವ್ರನ್ನ ಆಯ್ಕೆ ಮಾಡಬೇಕಾದ್ರೆ ಗ್ರಾಮೀಣ ಭಾಗದಲ್ಲಿ ನಮ್ಗೆ ಗೊತ್ತದ 32,000 ರೂಪಾಯಿ ಆದಾಯದ ಮಿತಿ. ಆದ್ರೆ ನಗರ ಭಾಗದಲ್ಲಿ ಆಯ್ಕೆ ಆಗ್ಬೇಕಾದ್ರೆ ಆದಾಯದ ಮಿತಿಯನ್ನ 87,600ಕ್ಕೆ ನಿಗದಿಪಡಿಸಲಾಗಿದೆ. ನೆನಪಿರ್ಲಿ, ಗ್ರಾಮೀಣ ಭಾಗದಲ್ಲಿ ಯಾವುದೇ ವಸತಿ ಯೋಜನೆ ಸೌಲಭ್ಯ ಪಡ್ಕೋಬೇಕಾಗಿತ್ತಂದ್ರೆ ವಾರ್ಷಿಕ ಆದಾಯದ ಮಿತಿ 32,000, ನಗರ ಭಾಗದಲ್ಲಿ 87,600. ಈ 32,000 ಉತ್ತರ ಬರೋ ಹಾಗೆ ಆಲ್ರೆಡಿ ಪ್ರಶ್ನೆಗಳು ಆಗಿದಾವೆ ನಮಗೆ. ನೆಕ್ಸ್ಟ್ ಏನಾದ್ರು ಪ್ರಶ್ನೆ ಕೇಳಿದ್ರೆ ಇದನ್ನ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ, ನೆನ್ಪಿಟ್ಕೊಳ್ಳಿ. ಈಗ ಗ್ರಾಮೀಣ ಮತ್ತು ನಗರ ಭಾಗದ SC/ST ಗಳಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ವಸತಿ ಸೌಲಭ್ಯ ಕಲ್ಪಿಸಿಕೊಡ್ಬೇಕಂತ ಹೇಳಿ ಈ ಯೋಜನೆ ಗ್ರಾಮೀಣ ಭಾಗದಲ್ಲಿ 1.75 ಲಕ್ಷ ಅಂದ್ರೆ 1,75,000 ಅಮೌಂಟ್ ನೀಡಲಾಗ್ತದೆ. ನಗರ ಭಾಗದಲ್ಲಿ 2 ಲಕ್ಷ ರೂಪಾಯಿದಷ್ಟು ಅಮೌಂಟ್ ನೀಡಲಾಗ್ತದೆ. ಇದು ಯಾವ ಯೋಜನೆ? ಅಂಬೇಡ್ಕರ್ ನಿವಾಸ್ ಯೋಜನೆ. ಅಂಬೇಡ್ಕರ್ ನಿವಾಸ್ ಯೋಜನೆ ಆದ್ಮೇಲೆ ಒನ್ ಮೋರ್ ಇಂಪಾರ್ಟೆಂಟ್ ಫೇಮಸ್ ವಸತಿ ಯೋಜನೆ ಇನ್ ಕರ್ನಾಟಕ, ದಟ್ ಈಸ್ ದೇವರಾಜ ಅರಸು ವಸತಿ ಯೋಜನೆ ಅಂತ ಹೇಳಿ. ದೇವರಾಜ್ ಅರಸು ವಸತಿ ಯೋಜನೆ ಅಂತ ಬರ್ತದೆ. ದೇವರಾಜ ಅರಸು ವಸತಿ ಯೋಜನೆ ಅಂತ ಬರ್ತದೆ. ಈ ದೇವರಾಜ ಅರಸು ವಸತಿ ಯೋಜನೆ ಅಂತ ಬಂದಾಗ ಇದು ಕರ್ನಾಟಕದಲ್ಲಿ 2013 ಮತ್ತು 14ನೇ ಸಾಲಿನಲ್ಲಿ ಜಾರಿ ಬರ್ತದೆ. 2013 ಮತ್ತು 14ನೇ ಸಾಲಿನಲ್ಲಿ. ಬಟ್ ಡಿ ದೇವರಾಜ ಅರಸು ವಸತಿ ಯೋಜನೆ ಅತಿ ಮುಖ್ಯ ಉದ್ದೇಶ ನೆನಪಿರ್ಲಿ, ಇದು ಆರ್ಥಿಕವಾಗಿ ಹಿಂದುಳಿದವರಿಗೆಲ್ಲ ಆರ್ಥಿಕವಾಗಿ ಸಂಪೂರ್ಣವಾಗಿ ನಿರ್ಗತಿಕರಾಗಿರ್ತಾರಲ್ಲ ಅಂತವ್ರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು, ಆರ್ಥಿಕವಾಗಿ ಸಂಪೂರ್ಣ ನಿರ್ಗತಿಕರಾಗಿರ್ತಕ್ಕಂಥವ್ರು. ಈಗ ನಮ್ಮಲ್ಲಿ ರೇಷನ್ ಕಾರ್ಡ್ ನೀಡಬೇಕಾದ್ರೆ BPL ಕಾರ್ಡ್ಗಳಿದಾವೆ, APL ಕಾರ್ಡ್ಗಳಿದಾವೆ. ಅಬೋ ಪಾವರ್ಟಿ ಲೈನ್ ಅವ್ರಿಗಂತೂ ಸ್ವಲ್ಪ ಸೌಲಭ್ಯಗಳು ಕಡಿಮೆ ಇದಾವೆ, ಯಾಕಂದ್ರೆ ಅವ್ರ ಸಾಮರ್ಥ್ಯ ಅವ್ರಿಗಿದೆ, ನೀಗಿಸ್ಕೊಳ್ತಾರೆ. BPL ಕುಟುಂಬದವ್ರಿಗೂ ಕೂಡ ಇವತ್ತು ಸೌಲಭ್ಯಗಳಿದಾವೆ. ಆದ್ರೆ ಇನ್ನೂ ಒಂದು ಕುಟುಂಬ ಇದೆ, BPL ಗಿಂತನೂ ತಳವರ್ಗದಲ್ಲಿ ಇರ್ತಕ್ಕಂಥವ್ರನ್ನ ಅಂತ್ಯೋದಯ ಕುಟುಂಬಗಳು ಅಂತ ಪರಿಗಣಿಸಿ ಅವರಿಗೆ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ತಾ ಇದ್ದಾವೆ. ಆ ರೀತಿಯ ಅಂತ್ಯೋದಯ ಸೌಲಭ್ಯಗಳಿಗೆ ಒಳಗಾಗುವಂತಹ ಕುಟುಂಬಗಳೇನದ ನೋಡ್ರಿ, ಅವರೆಲ್ಲ ಸಂಪೂರ್ಣ ನಿರ್ಗತಿಕರು. ಲೈಕ್ ಎಂತವ್ರನ್ನ ಆಯ್ಕೆ ಮಾಡ್ತಾರೆ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ವಿಧವೆಯರ ಒಡಿತನದ ಕುಟುಂಬ, ದೇವದಾಸಿಯರು, ಮಂಗಳಮುಖಿಯರು, ಏಡ್ಸ್ ಪೀಡಿತ ಕುಟುಂಬ ವರ್ಗ, ಕುಷ್ಠರೋಗದಿಂದ ಗುಣಮುಖ ಹೊಂದಿದವರು, ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರು, ಅರ್ಥ ಆಗ್ತದ? ಆಮೇಲೆ ಕೋಮು ಗಲಭೆಗಳಲ್ಲಿ ಅಥವಾ ಮತೀಯ ಗಲಭೆಗಳಲ್ಲಿ ನಿರಾಶ್ರಿತರಾದವರು, ಓಕೆನಾ? ಜೊತೆಗೆ ಮಂಗಳಮುಖಿಯರು, ಆನಂತರ ಬೀದಿ ಬದಿಯಲ್ಲಿ ಮಲಗುವಂತಹ ನಿರಾಶ್ರಿತರು ಲೈಕ್ ಭಿಕ್ಷುಕರು ಅಂತವ್ರಿಗೆ ವಸತಿ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಲಿಕ್ಕೆ ಈ ಕರ್ನಾಟಕ ಸರ್ಕಾರ ದೇವರಾಜ ಅರಸು ವಸತಿ ಯೋಜನೆನ ಜಾರಿ ತಗೊಂಬಂತು. ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ ಯು ದಟ್ ಎಂತವ್ರಿಗೆ ಈ ಸೌಲಭ್ಯಗಳು ಅಂತ ಬಂದಾಗ ವಿಧವೆಯರ ಒಡೆತನದ ಕುಟುಂಬ, ದೇವದಾಸಿಯರು, ಮಂಗಳಮುಖಿಯರು, ಆಮೇಲೆ ಈ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರು, ಅದು ಕೌಟುಂಬಿಕ ದೌರ್ಜನ್ಯ ಆಗಿರ್ಲಿ, ಸಾಮಾಜಿಕ ದೌರ್ಜನ್ಯ ಆಗಿರ್ಲಿ, ಯಾವ್ದು. ಆನಂತರ ಈ ಕೋಮು ಗಲಭೆಯಲ್ಲಿ ಅಥವಾ ಮತೀಯ ಗಲಭೆಯಲ್ಲಿ ನಿರಾಶ್ರಿತರಾದವರು, ಕುಷ್ಠರೋಗ ಪೀಡಿತರಿಂದ ಗುಣಮುಖರಾಗಿರೋರು, ಏಡ್ಸ್ ಪೀಡಿತ ಕುಟುಂಬ ವರ್ಗಗಳು, ಬೀದಿ ಬದಿಯಲ್ಲಿ ಮಲಗುವಂತಹ ಕುಟುಂಬ ವರ್ಗಗಳು, ಅಂತವ್ರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸರ್ಕಾರ ಏನ್ ಮಾಡುತ್ತು, ಡಿ ದೇವರಾಜ ಅರಸು ವಸತಿ ಯೋಜನೆ ಜಾರಿ ತಗೊಂಬಂತು. ಇಂಥವ್ರಿಗೆ ಏನಾದ್ರೂ ಆದಾಯದ ಮಿತಿಯನ್ನ ನಿಗದಿಪಡಿಸ್ಲಿಕ್ಕೆ ಸಾಧ್ಯನಾ? ಇಂಥವ್ರಿಗೆ ಯಾವುದೇ ಆದಾಯದ ಮಿತಿಯನ್ನ ಈ ಯೋಜನೆ ನಿಗದಿಪಡಿಸಲಿಲ್ಲ. ನೇರವಾಗಿ ಅವರನ್ನು ಗುರುತಿಸಬೇಕು, ಅವರಿಗೆ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಬೇಕು. ಎಲ್ಲಿಯಾದ್ರೂ ಅವರಿಗೆ ಜಾಗ ಇತ್ತಂದ್ರೆ ಅಲ್ಲೇ ಮನೆ ನಿರ್ಮಾಣ ಮಾಡಬೇಕು, ಜಾಗ ಇಲ್ಲದೆ ಇದ್ರೆ ಸರ್ಕಾರಿ ಜಾಗದೊಳಗೆ ನಿವೇಶನಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕು ಎನ್ನುವ ಉದ್ದೇಶದಿಂದ ಡಿ ದೇವರಾಜ ಅರಸು ವಸತಿ ಯೋಜನೆಯನ್ನು ಜಾರಿ ತಗೊಂಬಂತು. ಇಲ್ಲಿಯವರೆಗೆ ನೋಡ್ರಿ, ಈ ಅಂಬೇಡ್ಕರ್ ಯೋಜನೆ ಆಗಿರ್ಬೋದು, ಇಂದಿರಾ ಆವಾಸ್ ಯೋಜನೆ ಆಗಿರ್ಬೋದು, ಬಸ ವಸತಿ ಯೋಜನೆ ಆಗಿರ್ಬೋದು, ವಸತಿ ಯೋಜನೆಗೆ ಆಯ್ಕೆ ಆಗ್ಬೇಕಾಗಿತ್ತ ಫಲಾನುಭವಿಗಳನ್ನ ಗ್ರಾಮ ಸಭೆಯ ಮೂಲಕ ಆಯ್ಕೆ ಮಾಡ್ತಾ ಇದ್ರು. ಅಲ್ಲಿ ಯಾವುದೇ ಇಂಥವ್ರ ಮೂಲಕನೇ ಆಯ್ಕೆ ಮಾಡ್ಬೇಕು ಅನ್ನೋದು ಇರಲಿಲ್ಲ. ಇಂಥವ್ರ ಮೂಲಕ ಆಯ್ಕೆ ಇಂಥವ್ರ ಮೂಲಕ ಆಯ್ಕೆ ಮಾಡಬೇಕು ಅನ್ನುವಂತಹ ನಿಯಮ ಅಲ್ಲಿ ಯಾರ ಕಡೆಯಿಂದ ಇತ್ತಪ್ಪ ಅಂದ್ರೆ ಗ್ರಾಮ ಸಭೆಯ ಮೂಲಕ ಇತ್ತು. ಯಾವುದೇ ಶಾಸಕ ಇತ್ತು ಮೊದಲು, ಬಟ್ at present ಶಾಸಕ ಇಲ್ಲ. ಆದರೆ ಈ ದೇವರಾಜ ಅರಸು ವಸತಿ ಯೋಜನೆಯ ಫಲಾನುಭವಿಗಳನ್ನ ಆಯ್ಕೆ ಮಾಡುವ ಅಧಿಕಾರವನ್ನು ಯಾರಿಗೆ ಕೊಟ್ಟಿದ್ದಾನೆ ಅಂತಂದ್ರೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ನೆನಪಿರಲಿ, ಈ ಡಿ ದೇವರಾಜ ಅರಸು ವಸತಿ ಯೋಜನೆಯಡಿ ಫಲಾನುಭವಿಗಳನ್ನ ಆಯ್ಕೆ ಮಾಡುವ ಅಧಿಕಾರ ಯಾರಿಗಿದೆಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳಿಗಿದೆ. ಇವರು ಆದಾಯದ ಮಿತಿ at present ಇಲ್ಲ, ಆದಾಯದ ಮಿತಿ at present ಇಲ್ಲ. ಅದೇ ಆಯ್ಕೆ ಮಾಡೋರು ಯಾರಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿಗಳು. ಈ ಒಂದು ಅಂಶವನ್ನು ಇಟ್ಕೊಂಡು ಒಂದು ಕಾನ್ಸೆಪ್ಟ್ ಅನ್ನ ನಿಮಗೆ ನಿಮ್ಮ ಮುಂದೆ ಹೇಳ್ತಾನೆ.
ಡಿ ದೇವರಾಜ ಅರಸು ವಸತಿ ಯೋಜನೆ ಕಾನ್ಸೆಪ್ಟ್ ಅರ್ಥ ಆಗೋದಲ್ಲ. ಎಂತವ್ರಿಗೆ? ಸಂಪೂರ್ಣ ನಿರ್ಗತಿಕರಾದವ್ರಿಗೆ, ಆದಾಯದ ಮಿತಿ ಇಲ್ಲ, ಆಯ್ಕೆ ಮಾಡೋರು ಯಾರಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳು. ಈ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಒಂದೆರಡು ಸ್ಟೇಟ್ಮೆಂಟ್ ಕೊಡ್ತೀನಿ, ಕರೆಕ್ಟ್ ಆಗಿ ಲಿಸನ್ ಮಾಡ್ರಿ. ಡಿ ದೇವರಾಜ ಅರಸು ವಸತಿ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಓಕೆನಾ? ಡಿ ದೇವರಾಜ ಅರಸು ವಸತಿ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗುರುತಿಸಿ. ಮೊದಲನೇ ಹೇಳಿಕೆ, ಡಿ ದೇವರಾಜ ಅರಸು ವಸತಿ ಯೋಜನೆಯ ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಅವರನ್ನ ಆಯ್ಕೆ ಮಾಡುವ ಅಧಿಕಾರ ಸ್ಥಳೀಯ MLAಗಳಿಗೆ ಇರುತ್ತದೆ. ಸ್ಥಳೀಯ MLAಗಳಿಗೆ ಇರುತ್ತದೆ. ಇದು ಮೊದಲನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟು, ಡಿ ದೇವರಾಜ ಅರಸು ವಸತಿ ಯೋಜನೆಯಡಿ ಆಯ್ಕೆಯಾಗುವ ಫಲಾನುಭವಿಗಳನ್ನು ಅಥವಾ ಫಲಾನುಭವಿಗಳ ಆದಾಯದ ಮಿತಿ 32,000 ರೂಪಾಯಿಗಳಿಗೆ ನಿಗದಿಪಡಿಸಲಾಗಿದೆ. ಮೊದಲನೇ ಸ್ಟೇಟ್ಮೆಂಟ್ MLAಗಳ ಮೂಲಕ ಆಯ್ಕೆ ಆಗ್ತಾರೆ. ಎರಡನೇ ಸ್ಟೇಟ್ಮೆಂಟ್ ಇವರ ಆದಾಯದ ಮಿತಿ 32,000 ಇರತಕ್ಕಂಥದ್ದು. ಆಪ್ಷನ್ ಕೊಡ್ತಾನೆ. ಮೊದಲನೇ ಹೇಳಿಕೆ ಸರಿ, ಎರಡನೇ ಹೇಳಿಕೆ ಸರಿ, 1 ಮತ್ತು 2 ಎರಡು ಹೇಳಿಕೆಗಳು ಸರಿ, 1 ಮತ್ತು 2 ಎರಡು ಹೇಳಿಕೆಗಳು ತಪ್ಪು ಅಂತ ಬಂದಾಗ ಆದ್ಮೇಲೆ ಈ ವಿಡಿಯೋ ನೋಡೋರು ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಿ ಈ ಮೇಲಿನ ಎರಡೂ ಹೇಳಿಕೆಗಳು ತಪ್ಪಾಗಿದ್ದಾವೆ ಅಂತ ಹೇಳಿ. ಈ ಸ್ಟೇಟ್ಮೆಂಟ್ ಕ್ವಶನ್ ನಾನು ಯಾಕೆ ಇಲ್ಲಿ ಪ್ರಚಾರ ಮಾಡಿದೆ ಅಂತಂದ್ರೆ, ಇಲ್ಲಿ ಪ್ರಸ್ತುತಪಡಿಸಿದೆ ಅಂತ ಬಂದಾಗ ನೆನಪಿರ್ಲಿ, 2020ರ KS ಫಿಲಿಮ್ಸ್ ನೊಳಗ ಈ ಕ್ವಶನ್ ಇದೆ ನಿಮಗೆ. 2020ರ KS ಫಿಲಿಮ್ಸ್ ನೊಳಗ ಇದೇ ಸ್ಟೇಟ್ಮೆಂಟ್ ಹೀಗೆ ಇಟ್ಕೊಂಡೆ ಪ್ರಶ್ನೆ ಕೇಳಿದಾನೆ. ಹಾಗಾಗಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಯೋಜನೆಗಳ ಮೂಲಕ ಈ ಯೋಜನೆಗಳನ್ನ ನಾವು ಎಲ್ಲಿ ಓದಲಿಕ್ಕೆ ಸಾಧ್ಯ ಇದೆಯಪ್ಪ ಅಂದ್ರೆ ಎಕನಾಮಿಕ್ ಸರ್ವೆ, ಆರ್ಥಿಕ ಸಮೀಕ್ಷೆಯಲ್ಲಿ ಈ ಸೌಲಭ್ಯಗಳ ಕುರಿತು ಅಭ್ಯಾಸ ಮಾಡ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಆ ಸಮೀಕ್ಷೆಗಳೆಲ್ಲವೂ ಏನಪ್ಪಾ ಅಂದ್ರೆ ಈ ರೀತಿಯಾಗಿ ನಮ್ಮ ಮುಂದಿನ ಎಕ್ಸಾಮ್ಗಳಿಗೆ, ಪರೀಕ್ಷೆಗಳಿಗೆ ಪೂರಕವಾಗಿದ್ದಾವೆ. ಆ ಕಾರಣಕ್ಕೆ ನಾವು ಇವತ್ತು ಇವುಗಳನ್ನು ಹೆಚ್ಚಾಗಿ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಬೇಕು. ನೋಡಿ, ಯೋಜನೆಗಳು ಹೇಗೆ ರೆಡಿ ಆಗ್ತವೆ, ಆ ಯೋಜನೆಗಳು ರೆಡಿ ಆಗುವ ಆಧಾರದ ಮೇಲೆ ನಮಗೆ ಬಹುತೇಕ ಪ್ರಶ್ನೆಗಳನ್ನು ಕೇಳೋದೇ ಕಾನ್ಸೆಪ್ಟ್ ಮೇಲೆ. ಈ ಕಾನ್ಸೆಪ್ಟ್ ಗಳನ್ನ ಸ್ಟೇಟ್ಮೆಂಟ್ ಕೊಡ್ತಾನೆ, ಸ್ಟೇಟ್ಮೆಂಟ್ ಆಧಾರದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಈ ತರಗತಿ ಮುಗಿದ ತಕ್ಷಣ ಎಷ್ಟು ಸಾಧ್ಯ ಆಗುತ್ತೋ ಇದೆ ಸಂತೋಷ್ ಲಾಡ್ ಫೌಂಡೇಶನ್ ಟೆಲಿಗ್ರಾಮ್ ಲಿಂಕ್ ಏನೈತಲ್ಲ, ಆ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಈ KS ಪ್ರಿಲಿಮ್ಸ್ ನ ಪೇಪರ್ ಸೆಕೆಂಡ್ ನ ಕ್ವಶನ್ ಪೇಪರ್ ನ ಅಷ್ಟು ನಾನು ನಿಮಗೆ ಅಪ್ಲೋಡ್ ಮಾಡ್ತೇವೆ. ಅದರಲ್ಲಿ ಈ ಸ್ಟೇಟ್ ಇಂಪಾರ್ಟೆಂಟ್ ಸಂಬಂಧಪಟ್ಟಾಗ, ಅದರಲ್ಲಿಯೂ ಎಕನಾಮಿಕ್ ಸರ್ವಿಸ್ ಸಂಬಂಧಪಟ್ಟಾಗ ಏನು ಪ್ರಶ್ನೆಗಳು ಬರ್ತಾವಲ್ಲ ಅವೆಲ್ಲವನ್ನ ತೆಗೆದಿಟ್ಕೊಂಡು ಬರೆದಿಟ್ಕೊಳ್ಳಕ್ಕೆ ರೂಢಿ ಆಗಲಿ. ಆ ಆಧಾರದಲ್ಲಿ ನಿಮಗೆ ಅಭ್ಯಾಸ ಮಾಡಲಿಕ್ಕೆ ಸುಲಭ ಆಗ್ತದೆ. ಓಕೆನಾ? ಇಷ್ಟು ವಿಷಯಾಂಶಗಳ ಬಗ್ಗೆ ಒಂದು ಸ್ವಲ್ಪ ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಇದು ಯಾವ ಯೋಜನೆಗೆ ಸಂಬಂಧಪಟ್ಟಿದೆ? ಅಂಬೇಡ್ಕರ್ ನಿವಾಸ ಯೋಜನೆ ಆಗಿರ್ಬೋದು, ಡಿ ದೇವರಾಜ ಅರಸು ವಸತಿ ಯೋಜನೆ ಆಗಿರ್ಬೋದು. ನಾವು ಹೇಳ್ತೀವಲ್ಲ, ಯಾವ್ಯಾವ ಮೂಲಭೂತ ಸೌಲಭ್ಯಗಳು ಇದಾವೋ ಆಯಾ ಮೂಲಭೂತ ಸೌಲಭ್ಯಗಳನ್ನ ಪೂರೈಕೆ ಮಾಡಲಿಕ್ಕೆ ಎಟ್ ಭಾರತ ಸರ್ಕಾರ ಆಗಿರ್ಬೋದು, ಕರ್ನಾಟಕ ಸರ್ಕಾರ ಆಗಿರ್ಬೋದು, ಮೂಲಭೂತ ಸೌಲಭ್ಯಗಳಿಗೆ ಅನುಗುಣವಾಗಿ ಒಂದೊಂದು ಇಲಾಖೆಯನ್ನು ನಿರ್ಮಾಣ ಮಾಡ್ಕೊಂಡದ. ಗ್ರಾಮೀಣಾಭಿವೃದ್ಧಿ ಇಲಾಖೆ, ಕುಡಿಯುವ ನೀರಿನ ಇಲಾಖೆ, ಆಮೇಲೆ ವಸತಿ ಯೋಜನೆಗಳನ್ನು ತಲುಪಿಸೋದಕ್ಕೆ ವಸತಿ ನಿಗಮ ಯೋಜನೆಗಳು, ಆಮೇಲೆ ನೀರಾವರಿ ಇಲಾಖೆಗಳಾಗಿರ್ಬೋದು, ಆನಂತರ ಆರೋಗ್ಯ ಇಲಾಖೆ, ಶೈಕ್ಷಣಿಕ ಇಲಾಖೆ. ಹೌದಾ ಇಲ್ಲ? ಒಂದೊಂದು ಇಲಾಖೆ ಒಂದೊಂದು ಮೂಲಭೂತ ಸೌಲಭ್ಯಗಳಿಗೆ ಪೂರಕವಾಗಿದ್ದಾವೆ. ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಮತ್ತೆ ಒಬ್ಬೊಬ್ಬ ಸಚಿವರನ್ನ ಮಂತ್ರಿ ಸ್ಥಾನಕ್ಕೆ ನೇಮಕ ಮಾಡ್ಕೊಂಡು ನಮಗೆ ಆ ಯೋಜನೆಗಳನ್ನು ತಲುಪಿಸೋದಕ್ಕೆ, ಆಡಳಿತ ನಿರ್ವಹಣೆ ಸುಲಭ ಆಗೋದಕ್ಕೆ ಸರ್ಕಾರ ಆಡಳಿತ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಆಧಾರದಲ್ಲಿ ನಮಗೆ ಸಮೀಕ್ಷೆ ವರದಿಯನ್ನ ಅಥವಾ ಸಮೀಕ್ಷೆ ನಮಗೆ ಎಕ್ಸಾಮ್ಗೆ ಅನುಕೂಲವಾಗಿರುವ ರೀತಿ ಒಳಗೆ ನಿರ್ಮಾಣಗೊಳ್ತವೆ. ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ ಯು ದಟ್ ಸರ್, ಇವತ್ತು ನಾವು ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಇದ್ದಾವೆ ಅಂತಂದ್ರೆ ಅತಿ ಹೆಚ್ಚಾಗಿ ಪ್ರಶ್ನೆಗಳನ್ನು ಎಲ್ಲಿ ಗಮನಿಸ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ, ಇವತ್ತು ನೆನಪಲ್ಲಿ ಕರೆಂಟ್ ಅಫೇರ್ಸ್ ಅಥವಾ ಕರೆಂಟ್ ಇವೆಂಟ್ಸ್ ಏನಿದೆ ನೋಡ್ರಿ, ಇದು ಪ್ರೆಸೆಂಟ್ 60% ರಷ್ಟು ಪ್ರಶ್ನೆ ಪತ್ರಿಕೆಯನ್ನ ಆವರಿಸ್ಕೊಳ್ತಾ ಇದೆ. ಶೇಕಡ 60% ಪ್ರಶ್ನೆ ಪತ್ರಿಕೆಗಳು ನಮಗೆ ಹೆಂಗಿರ್ತವೆ, ಆ ಪ್ರಶ್ನೆಗಳು ಸಬ್ಜೆಕ್ಟ್ ವೈಸೇ ಬಂದಿದಾವೆ ಅಂತ ನಾವು ಅನ್ಕೊಂಡಿರ್ತೇವೆ. ಬಟ್ ಸಬ್ಜೆಕ್ಟ್ಸ್ ಗಳನ್ನ ಕರೆಂಟ್ ಅಫೇರ್ಸ್ ಲಿಂಕ್ ಕೊಟ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ. ಈ ಕರೆಂಟ್ ಅಫೇರ್ಸ್ ನ ಮಾಹಿತಿಯಲ್ಲಿ ಸ್ಟೇಟ್ ಇಂಪಾರ್ಟೆಂಟ್ ಕೂಡ ಒಂದು ಜೊತೆಗೆ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಬರ್ತದೆ ನೋಡ್ರಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಈಸ್ ನಥಿಂಗ್ ಬಟ್ ಟೆಕ್ನಿಕಲಿ ಕರೆಂಟ್ ಅಫೇರ್ಸ್. ಅದು ಇಸ್ರೋದ ಬೆಳವಣಿಗೆಗಳೇನಿದಾವೆ, ಪ್ರೆಸೆಂಟ್ ಟೆಕ್ನಿಕಲಿ ಡಿಫೆನ್ಸ್ ನೊಳಗೆ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಅನ್ನೋದು ಕೂಡ ಕರೆಂಟ್ ಅಫೇರ್ಸ್ ಆಗಿರ್ತದೆ. ಆ ದೃಷ್ಟಿಕೋನದೊಳಗ ಸ್ಟೇಟ್ ಇಂಪಾರ್ಟೆಂಟ್ ಆಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ಇವುಗಳ ಜೊತೆಗೆ ಇಕಾಲಜಿ ಆಗಿರ್ಬೋದು, ಎಟ್ ಪ್ರೆಸೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನ ನೀಡ್ತಾ ಇರುವಂತಹ ವಿಷಯ ವಸ್ತುಗಳು. ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕಾಂಪಿಟೇಟರ್ಸ್ ನ ಎಟ್ ಪ್ರೆಸೆಂಟ್ ಪಾಸ್ ಮಾಡ್ಲಿಕ್ಕೆ ಎಕ್ಸಾಮ್ ನಡೆಯಂಗಿಲ್ಲ. ಕರೆಕ್ಟ್ ಆಗಿ ಲಿಸನ್ ಮಾಡ್ರಿ. ಕಾಂಪಿಟೇಟರ್ಸ್ ನ ಪಾಸ್ ಮಾಡ್ಲಿಕ್ಕಾಗಿ ಕಾಂಪಿಟೇಟಿವ್ ಎಕ್ಸಾಮ್ ನ ಪ್ರಶ್ನೆ ಪತ್ರಿಕೆ ರೆಡಿ ಆಗಲ್ಲ. ಕಾಂಪಿಟೇಟರ್ಸ್ ನ ಫೇಲ್ ಮಾಡ್ಲಿಕ್ಕೆ
ದಯವಿಟ್ಟು ನೆಗೆಟಿವ್ ಆಗಿ ಆಲೋಚನೆ ಮಾಡ್ಬಿಡ್ರಿ. ಈ ಪ್ರಶ್ನೆಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಇವತ್ತು ಒಂದು ಹುದ್ದೆಗೆ ಸಾವಿರ ಜನ ಕಾಂಪೀಟ್ ಮಾಡ್ತಾ ಇದ್ದಾರೆ. ಒಬ್ಬನಿಗೆ ಉದ್ಯೋಗ ಸಿಗುತ್ತೆ, 999 ಜನರಿಗೆ ಉದ್ಯೋಗ ಸಿಗಲ್ಲ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಕ್ವಶನ್ ಪೇಪರ್ ರೆಡಿ ಆಗ್ತದಂದ್ರೆ ನಾವು ಆಲೋಚನೆ ಮಾಡಬೇಕು, ಅವ್ರು ಕ್ವಶನ್ ಪೇಪರ್ ಹೆಂಗೆ ತೆಗಿತಾರಲ್ವಾ ಅವರ ಮೈಂಡ್ ಸೆಟ್ ಅರ್ಥ ಮಾಡ್ಕೋಬೇಕು, ನಾವು ವಿಷಯಾಂಶಗಳನ್ನ ಹೊಂದಿಸ್ಕೋಬೇಕು. ಓಕೆನಾ? ಹಾಗಾಗಿನೇ ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ರೀಸೆಂಟ್ ಆಗಿ ಯಾವುದೇ ಎಕ್ಸಾಮ್ ನೀವು ಪ್ರಿಪೇರ್ ಆಗ್ತಾರೆ, PCಗಾಗ್ಲಿ, PSIಗಾಗ್ಲಿ, KSಗಾಗ್ಲಿ, ಆ ಪ್ರಶ್ನೆ ಪತ್ರಿಕೆಗಳು ರೀಸೆಂಟ್ ಆಗಿ ಹೇಗೆ ರೆಡಿ ಆಗಿದಾವಲ್ವಾ ಅವುಗಳನ್ನ ಗುರುತಿಸ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವುಗಳಿಗೆ ಹೋಲಿಕೆಯಾಗುವ ಹಾಗೆ ಸಿಲೆಬಸ್ ನ ಹೊಂದಿಸ್ಕೊಳ್ಳಿ, ಅಭ್ಯಾಸ ಮಾಡ್ರಿ. ಹಳೆ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಓದಿನ ವೇ ಅನ್ನ ಬದಲಾಯಿಸ್ತವೆ. ಅದು ಬಿಟ್ಮೇಲೆ ಹಿಸ್ಟ್ರಿ, ಜಾಗ್ರಫಿ, IC, ಆಮೇಲೆ ಈ ಒಂದು 4 ಸಬ್ಜೆಕ್ಟ್ ಎಕನಾಮಿಕ್ಸ್ ಅದಾವಲ್ವಾ, ಇತ್ತೀಚಿನ ಅಂದ್ರೆ ಅವನ್ನ ನಾವು ಬಿಡಬೇಕು ಅಂತ ಹೇಳ್ತಾ ಇಲ್ಲ, ಅವುಗಳಲ್ಲಿ ಪ್ರಶ್ನೆಗಳನ್ನ ಕಡಿಮೆ ಮಾಡ್ತಾ ಇದ್ದಾನೆ. ಕೆಲವೊಂದು ಎಕ್ಸಾಮ್ಗಳಲ್ಲಿ IC ಅಂತೂ ಕಾಮನ್ ಆಗಿ ಕೇಳ್ತಾ ಇದ್ದಾನೆ, ಬಟ್ ಕೆಲವೊಂದು ಮೊದಲೇನು ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಿದ್ದಾನೆ ಅವುಗಳನ್ನ ಹೈಡ್ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ ಒಳಗ ಓದೋದಕ್ಕೆ ಲಭ್ಯ ಇರುವ ವಿಷಯ ವಸ್ತುಗಳು ಮಾತ್ರ. ಕೆಲವೊಂದು ಕಡೆ ಏನಾಗಿದಾವೆ, ವಿಷಯ ವಸ್ತುಗಳ ಮಾಹಿತಿ ಲಭ್ಯ ಕಡಿಮೆ ಇರೋದ್ರಿಂದ ಎಲ್ಲಿ ಮಾಹಿತಿ ಕಡಿಮೆ ಇದೆಯೋ ಅಲ್ಲಿಂದ ಪ್ರಶ್ನೆಗಳು ಹೆಚ್ಚು ಬರ್ತಾ ಇರ್ತವೆ. ಆ ಕಾರಣಕ್ಕೆ ನೀವು ಇದ್ರ ಕಡೆ ಹೆಚ್ಚು ಗಮನ ಕೊಡ್ರಿ. ದಿನನಿತ್ಯ ಪೇಪರ್ಗಳನ್ನ ಓದ್ರಿ, ಕರೆಂಟ್ ಅಫೇರ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಕನಿಷ್ಠ ಅಂದ್ರೂ ನೋಡ್ರಿ, ಹೈಯೆಸ್ಟ್ ಕ್ವಶನ್ ಬರುವ ಏರಿಯಾದ ಮೂಲಕ ಅತಿ ಹೆಚ್ಚಾಗಿ ಓದ್ಲಿಕ್ಕೆ ಸಾಧ್ಯ ಆಗಿರ್ಬೇಕು. ಯಾವುದು ಪ್ರಶ್ನೆ ಆಗ್ತದಲ್ವಾ ಅದೇ ಪ್ರಶ್ನೆ ಆಗುವ ವಿಷಯಗಳನ್ನ ಮಾತ್ರ ಓದ್ಲಿಕ್ಕೆ ಸಾಧ್ಯ ಆಗಿರ್ಬೇಕು. ದಟ್ ಈಸ್ ದ ಸ್ಮಾರ್ಟ್ ಲರ್ನಿಂಗ್. ಓಕೆ, ಈ ತರ ಒಂದಿಷ್ಟು ವಿಷಯಾಂಶಗಳನ್ನು ಹೊಂದಿಸ್ಕೊಳ್ಳಿ. ಅದರಲ್ಲಿ ಸ್ಟೇಟ್ ಇಂಪಾರ್ಟೆಂಟ್ ಕೂಡ ಒಂದಾಗಿರ್ತಕ್ಕಂಥದ್ದು. ಓಕೆನಾ ಸರ್? ಇವತ್ತಿನ ಈ ಮಾಹಿತಿ ಅದು ಹೇಗೆ ಪ್ರಶ್ನೆಗಳು ಬರ್ತವೆ ಸರ್ವೆ ಮೂಲಕ ಅನ್ನೋದಕ್ಕೆ ವಸತಿ ಯೋಜನೆಗಳನ್ನ ತಗೊಂಡು ನಾನು ನಿಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅಂದ್ರೆ ಅಷ್ಟು ವಿಷಯಗಳನ್ನ ನಿಮ್ಗೆ ಈ ಮೂಲಕ ತಲುಪಿಸಿಕೊಡೋದು ಸಾಧ್ಯ ಇಲ್ಲ ಅನ್ನೋದು ಗೊತ್ತಾದ ಮೇಲೆ ವಿಷಯ ಸಮಯದ ಅಭಾವವಿರೋದ್ರಿಂದ ನಿಮಗೆ ಹೇಗೆ ಪ್ರಶ್ನೆಗಳು ಬರೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾನು ಇಂಚಿಂಚಾಗಿ ಒಂದಿಟ್ಟು ಮಾಹಿತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅದೇ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಓದ್ರಿ. ಒಬ್ಬ ಒಳ್ಳೆ ಸೃಜನಾತ್ಮಕವಾಗಿ ಅಧ್ಯಯನ ಮಾಡುವಂತಹ ಒಬ್ಬ ವಿದ್ಯಾರ್ಥಿ ಈ ಅಂಶಗಳು ಸಿಕ್ಕರೆ ಸಾಕು, ಅವನು ತನ್ನ ಇಂಪ್ರೂವ್ಮೆಂಟ್ ಅನ್ನ ಮಾಡ್ಕೊಂಡು ಹೋಗಕ್ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಯುವ ಆಕಾಂಕ್ಷಿಗಳೇ, ಈ ರೀತಿಯ ವಿಷಯಾಂಶಗಳನ್ನ ಹೊಂದಿಸ್ಕೊಂಡು ಅಭ್ಯಾಸ ಮಾಡ್ರಿ. ಇವುಗಳ ಜೊತೆಗೆ ಸೈನ್ಸ್ಗೂ ಕೂಡ ಹೆಚ್ಚು ಗಮನ ಕೊಡ್ರಿ. ಆಮೇಲೆ ಇತ್ತೀಚೆಗೆ ನೀವು ಗಮನಿಸಬಹುದು FDA ಎಕ್ಸಾಮ್ಗಳಲ್ಲಿ, ಆಮೇಲೆ KS ನ ಎಕ್ಸಾಮ್ಗಳು, ಆಮೇಲೆ PC ಎಕ್ಸಾಮ್ಗಳಲ್ಲಿ, PSI ನ ಎಕ್ಸಾಮ್ಗಳಲ್ಲಿ ಸರ್ ಬರೀ ಸೈನ್ಸ್ ಕ್ವಶನ್ಸ್ ಗಳೇ ಹೆಚ್ಚು ಕೇಳ್ತಾನೆ ಅಂತ ಹೇಳ್ತಾರೆ. ಸೈನ್ಸ್ ಕ್ವಶನ್ಸ್ ಗಳನ್ನ ಯಾಕೆ ಇವತ್ತು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಗಳು ಹೆಚ್ಚು ಕೇಳ್ತಾನೆ ಅಂತಂದ್ರೆ, ನೆನ್ಪಿರ್ಲಿ ಫ್ರೆಂಡ್ಸ್, ಟೆಕ್ನಿಕಲ್ಲಿ ಯಾರು ಫಾರ್ವರ್ಡ್ ಇದ್ದಾರೆ ಅವ್ರು ಇವತ್ತು ಉದ್ಯೋಗಗಳಿಗೆ ಅವಕಾಶಕ್ಕಾಗಿ ಬೇಕಾಗಿದ್ದಾರೆ. ಡಿಪಾರ್ಟ್ಮೆಂಟ್ಗೆ ಬೇಕಾಗಿರೋರು ಯಾರಪ್ಪ ಅಂದ್ರೆ ಟೆಕ್ನಿಕಲಿ ಡೆವಲಪ್ಮೆಂಟ್ ಇರೋರು ಬೇಕಾಗಿದ್ದಾರೆ. ಆ ಟೆಕ್ನಿಕಲಿ ಡೆವಲಪ್ಮೆಂಟ್ ಇರೋರು ಬೇಕಾಗಿದ್ದಾರೆ ಅಂದ್ರೆ ಸೈನ್ಸ್ ಬೇಸ್ಡ್ ಕ್ವಶನ್ ಯಾರು ತುಂಬಾ ಚೆನ್ನಾಗಿ ನಿರ್ವಹಿಸ್ತಾರೋ ಅವರು ಟೆಕ್ನಿಕಲ್ಲಿಯೂ ಕೂಡ ಫಾರ್ವರ್ಡ್ ಇರ್ತಾರೆ ಅಂತ ಗುರುತಿಸ್ಕೊಂಡು ನಿಮ್ಗೆ ಅವಕಾಶಗಳನ್ನ ಹೆಚ್ಚು ಮಾಡ್ತಾ ಇದ್ದಾನೆ. ಹಾಗಾಗಿ ಆ ವಿಷಯದ ಕಡೆನೂ ಕೂಡ ಹೆಚ್ಚು ಗಮನ ಕೊಡ್ರಿ ಅಂತ ಹೇಳ್ತಾ ಇದ್ದಾನೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿಯವರೆಗೂ ನನ್ನ ತರಗತಿಯನ್ನ ಅವಲೋಕನ ಮಾಡಿರುವಂತಹ ಸರ್ವ ಕರ್ನಾಟಕದ ವಿದ್ಯಾರ್ಥಿ ಮಿತ್ರರಿಗೆ ಆತ್ಮೀಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ನಾಳೆಯ ತರಗತಿಯಲ್ಲಿ ಮತ್ತೊಂದು ಸರ್ತಿ ನಾನು ನಿಮ್ಮನ್ನ ಭೇಟಿ ಆಗೋದಕ್ಕಿಂತ ಮುಂಚೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೀವೇನು ಈ ಸಂತೋಷ್ ಲಾಡ್ ಫೌಂಡೇಶನ್ಗೆ ನೀಡ್ತಾ ಇರುವಂತಹ ಬೆಂಬಲ ಸದಾ ಹೀಗೆ ಇರಲಿ. ಈ ನಿಮ್ಮ ಬೆಂಬಲ ಈ ಫೌಂಡೇಶನ್ನ ಈ ಆಲೋಚನಾ ಕ್ರಮವನ್ನ ಬದಲಾಯಿಸಿದೆ. ಇಷ್ಟರವರೆಗೆ ಜಸ್ಟ್ ಒಂದು 3 ತಿಂಗಳಿಗೆ ಗುರಿಯಾಗಿಸ್ಕೊಂಡು ನಾವು ಒಂದು ಕಾರ್ಯಕ್ರಮವನ್ನ ರೂಢಿ ಮಾಡಿಕೊಂಡ್ರು. ಈ ಸಂಸ್ಥೆಯಲ್ಲಿ ಈ ಒಂದು ಯೋಜನೆ ಅತ್ಯದ್ಭುತವಾದಂತಹ ಯಶಸ್ಸನ್ನು ಕಂಡುಕೊಳ್ತು. ಇನ್ನ ಮುಂದಿನ ದಿನಮಾನಗಳಲ್ಲಿ ಕೆಲವೇ ದಿನಗಳಲ್ಲಿ ಮತ್ತೆ ಮುಂದೆ ಹೊಸ ಯೋಜನೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತದೆ. ಆ ಒಂದು ಬೆಂಬಲನು ಕೂಡ ಹಾಗೇ ಇರಲಿ ಅಂತ ಹೇಳ್ತಾ, ಈ ನಿಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಕರ್ನಾಟಕದ ಯುವ ಆಕಾಂಕ್ಷಿಗಳ ಸೇವೆಯಲ್ಲಿ ಸದಾ ಇರ್ತದೆ. ಈ ನಿಮ್ಮ ಬೆಂಬಲ ಸದಾ ಈ ಸಂಸ್ಥೆಯ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಗೆ ಮುಕ್ತಾಯವನ್ನ ಮಾಡೋಣ. ನೆಕ್ಸ್ಟ್ ನಾಳೆ ತರಗತಿಯಲ್ಲಿ ಮತ್ತೆ ಭೇಟಿ ಆಗ್ತಾನೆ. ಅಲ್ಲಿಯವರೆಗೂ ಈ ಜಗದೀಶ್ ಸರ್ ಧನ್ಯವಾದಗಳು ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.